व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अमलानश्रुतैरमृतविशदैरंशविप्लावयन्मामाविर्भूयादनगमहिमा मानसे वागधीशः। नमस्ते प्राणेश प्रणतविभवायावनिमगाः नमः स्वामिन् रामप्रियतम नमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवद्भिरम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 67ನೆಯ ಪ್ರವಚನ. ಧರ್ಮರಾಜ ಆಶ್ರಮ ಧರ್ಮಗಳ ಬಗ್ಗೆ, ಜಾತಿ ಧರ್ಮಗಳ ಬಗ್ಗೆ ವಿಸ್ತಾರವಾಗಿ ಲಕ್ಷಣದೊಂದಿಗೆಲ್ಲ ಕೇಳಿದ ಬಳಿಕ ಆತ ಭೀಷ್ಮರಲ್ಲಿ ರಾಷ್ಟ್ರಧರ್ಮದ ಬಗ್ಗೆ ಕೇಳುತ್ತಾನೆ. ದೇಶ ವಿಷಯವಾದ ಚಿಂತನೆಯನ್ನು ಮಾಡುತ್ತಾನೆ. ರಾಷ್ಟ್ರಸ್ಯೇತ್ಕೃತ್ಯತಮಂ ತನಮೇ ಬ್ರೂಹಿ ಪಿತಾಮಹ. ದೇಶದ ಕಟ್ಟುವಿಕೆಯಲ್ಲಿ ನಾವು ಹೇಗಿರಬೇಕು ಅನ್ನುವುದರ ಬಗ್ಗೆ ನನಗೆ ಹೇಳಬೇಕು ಅಂತ ಕೇಳುತ್ತಾನೆ. ದೇಶದ ಬಗ್ಗೆ ಮಾತಾಡಿದ್ದಾನೆ. ಹಾಗಾಗಿ ಅನೇಕ ಆಯಾಮಗಳಿಂದ ಭೀಷ್ಮರು ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಮುಖ್ಯವಾಗಿ ಹೀಗೆ ನಡುವೆ ಅವರ ಅನೇಕ ವಿಷಯಗಳು, ಪ್ರಶ್ನೆಗಳು, ಸಂವಾದಗಳು ಬರ್ತವೆ. ಅದಕ್ಕೆ ಬೇಕಾಗಿರತಕ್ಕಂತಹ ಉತ್ತರದಲ್ಲಿ ಅನೇಕರ ಚಿಂತನೆಗಳು ಬರ್ತವೆ. ಭೀಷ್ಮರು ಹೇಳ್ತಾನೆ, ರಾಷ್ಟ್ರಸ್ಯತ್ಕೃತ್ಯತಮಂ ರಾಜ್ಯೇವ ಅಭಿಷೇಚನ. ರಾಷ್ಟ್ರಕ್ಕೆ, ದೇಶಕ್ಕೆ ಏನು ಒಂದು ಮುಖ್ಯ ಅಂದ್ರೆ ಕೃತ್ಯತಮ ಅಂತ ಕೇಳ್ತಾನೆ. ಕೃತ್ಯ ಅಂದ್ರೆ ಮಾಡಬೇಕಾದ್ದು, ಕೃತಿ ಪ್ರಯತ್ನದಲ್ಲಿ ತರಲಿರುವಂಥದ್ದು ಅಂತ ಕಾರ್ಯ. ಕೃತ್ಯತರ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅಂತ, ಕೃತ್ಯತಮ ಅಂದ್ರೆ ಇನ್ನೂ ಮುಖ್ಯವಾಗಿ ಅಂತ, ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಮಾಡಲಿಕ್ಕೆ ಉಂಟು ರಾಷ್ಟ್ರಕ್ಕೆ ಅಂತ ಅವನ ಪ್ರಶ್ನೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ಇದು ಹೇಳುವಾಗ ಕೆಲವು ಸಪ್ಲಿಮೆಂಟ್ಸ್ಗಳು ಹೇಳಲೇಬೇಕಲ್ಲ. ಈಗ ಮೊದಲಿಗೆ ಹೇಳುತ್ತಾರೆ ಭೀಷ್ಮರು, ರಾಜ್ಯೇವ ಅಭಿಷೇಚನಂ ಅಂತ. ಮೊದಲಿಗೆ ರಾಜನನ್ನಾಗಿಸುವುದೇ ಮುಖ್ಯ. ರಾಜನ ಪಟ್ಟಾಭಿಷೇಕ, ಯಾರನ್ನಾದರೂ ಮೊದಲು ರಾಜನನ್ನಾಗಿಸುವೆ. ನೋಡಿ, ದೇಶದ ವಿಶೇಷ ಕೆಲಸ ಏನು ಅಂತ ಕೇಳಲಿಕ್ಕೆ ಹೋದ್ರೆ ಮೊದಲು ರಾಜನನ್ನು ಮಾಡುವುದು ಅಂತ ಭೀಷ್ಮ ಹೇಳಿದರು. ಅಷ್ಟು ಗೊತ್ತಾಗುವುದಿಲ್ಲ ನಮಗೆ ಪ್ರಶ್ನೆ ಕೇಳಿಕೊಂಡಾಗ. ಅಂದ್ರೆ ಮೂಲಕ್ಕೆ ರಾಜನಿಲ್ಲದಿದ್ದರೆ ನೀವು ರಾಷ್ಟ್ರ ಕಟ್ಟುವುದು ಹೇಗೆ ಎನ್ನುವ ನೆಲೆಯಲ್ಲಿ ಭೀಷ್ಮರು ಈ ವಿಷಯದ ಬಗ್ಗೆ ಒಂದಿಷ್ಟು ಮಾತುಗಳನ್ನು, ರಾಜನನ್ನಾಗಿಸುವುದು ಅನ್ನುವುದರ ಬಗ್ಗೆ ಒಂದಿವತ್ತು ಚಿಂತನೆ ಹೇಳಿಬಿಟ್ಟ. ಯಾಕೆಂದ್ರೆ ಅನಿಂದ್ರಂ ಅಬಲಂ ರಾಷ್ಟ್ರಂ ದಸ್ಯವಹ ಅಭಿಭವಂತ್ಯುತ. ದೇಶಕ್ಕೆ ಒಬ್ಬ ದೊರೆ ಇಲ್ಲದೆ ಇದ್ರೆ ಕಳ್ಳರು ಎಂದು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ದೇಶವನ್ನು ಲೂಟಿ ಮಾಡುತ್ತಾರೆ. ಅನಿಂದ್ರಂ ಅಬಲಂ. ಒಮ್ಮೆ ರಾಜ ಎನ್ನುವ ಹೆಸರಿಗಿದ್ರೂ ಅವನು ಗಟ್ಟಿಗೆ ನಿಲ್ಲಾದ್ರೂ ಪ್ರಯೋಜನ ಇಲ್ಲ. ನಮಗೆ ರಾಜ ಮಾಡಬೇಕಂದ್ರೆ ಗಟ್ಟಿ ರಾಜನನ್ನಾಗಿಸ್ಬೇಕು ಅಂತ ಅರ್ಥ, ಸಮರ್ಥನನ್ನಾಗಿಸ್ಬೇಕು ಅಂತ ಅರ್ಥ. ಆದ್ರಿಂದ ದೇಶದಲ್ಲಿ ದೊರೆ ಇಲ್ಲ ಆಗಿಬಿಟ್ರೆ ಎಲ್ಲ ದೂರುಗಳೇ ಬರ್ತಾವೆ ಎಲ್ಲ ಕಡೆಯಿಂದ. ಆದ್ರಿಂದ ಗಟ್ಟಿಗನಾದ ಒಬ್ಬ ರಾಜನನ್ನು ಮಾಡಬೇಕು ಅಂತ. ಅರಾಜಕೇಶು ರಾಷ್ಟ್ರೇಶು ಧರ್ಮ ನ ವ್ಯವತಿಷ್ಠತೆ. ಕಳ್ಳರು ಬರ್ತಾರೆ, ದೋಚಿಗೆ ಹೋಗ್ತಾರೆ ಅಂದ ತಕ್ಷಣ ಮುಗಿದೋಯ್ತಾ ಅಂದ್ರೆ ಏನಾಯ್ತು? ದೊಡ್ಡ ಒಂದು ಧರ್ಮ ಹಾನಿ ಆಯ್ತು, ಸ್ಥೇಯವಂತು. ಕಳ್ಳರು ಬಂದ್ರು ಅಂದ್ರೆ ಕಳ್ಳತನ ಶುರುವಾಯಿತು ಅಂತ. ಕಳ್ಳತನ ಮಾಡಬಾರದು ಎನ್ನುವುದೊಂದು ದೊಡ್ಡ ಧರ್ಮ ಅಲ್ವಾ? ಅಹಿಂಸಾ ಸತ್ಯಮಸ್ತೇಯಂ ಹೇಳಿಕೊಂಡು ಸಾಮಾಜಿಕವಾದ ದೊಡ್ಡ ಮೌಲ್ಯ ಯಾವುದು ಕೇಳಿದ್ರೆ ಹಿಂಸೆ ಮಾಡಬಾರದು ಇರುವ ಹಾಗೆಯೇ, ಸುಳ್ಳು ಹೇಳಬಾರದು ಅಂದಿರುವ ಹಾಗೆಯೇ, ಯಾರ ಸೊತ್ತನ್ನು ಕದಿಯಬಾರದು ಎನ್ನುವುದು ಮೂಲ ಆಶಯ. ಬಹಳ ಸಣ್ಣ ಪ್ರಮೇಯ ಆದರೂ ತುಂಬಾ ವ್ಯಾಪ್ತವಾದ ಚಿಂತನೆ. ಇನ್ನೊಬ್ಬರ ಸೊತ್ತನ್ನು ಎಗರಿಸುವಂತಿಲ್ಲ. ಇನ್ನು ಕೆಲವರು ಹೇಳುವುದುಂಟು, ಏನಂದ್ರೆ ನಾನು ಕದ್ದದ್ದು ಅಲ್ಲ, ಮತ್ತೆ ಕೇಳಿ ಪಡೆದದ್ದು ಅಂತ. ಇದು ಸ್ವಲ್ಪ ಹಗುರವಾಗಿದೆ ಮಾತು,
ಅದು ಕೇಳುವುದರಿಂದ ಪಡೆದದ್ದು ಅನ್ನುವಾಗ ಕೇಳಿದ ನಂತರ ಒಪ್ಪಿಗೆ ಕೊಟ್ಟರೋ ಇಲ್ಲವೋ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದು ಬುಟ್ಟಿಯನ್ನು ಹಣ್ಣಿತ್ತು, ವಾರಸುದಾರ ಯಾರು ಗೊತ್ತಿಲ್ಲ. ಈಗ ಯಾರೋ ಬಲ್ಲಿದ್ದ, ಅವರ ಹತ್ರವೇ ಹೇಳಿಬಿಟ್ಟ, ನಾನೊಂದೆರಡು ಹಣ್ಣು ತೆಗಿತೇನೆ ಅಂದ. ಅವ ಆಯ್ತು ಹೇಳಿದ್ದು ಇಲ್ಲೂ ಗೊತ್ತಿಲ್ಲ, ತೆಗೆದಾಯ್ತು, ಹೋಗಿ ಆಯ್ತು, ತಿಂದಾಯ್ತು. ಮತ್ತೆ ಕೇಳಿದ್ರೆ ನಾನಲ್ಲಿ ಹೇಳಿ ತೆಗೆದಿದ್ದೇನೆ. ಹೇಳಿ ತೆಗೆದಿದ್ರೆ ಪರವಾನಿಗೆ ಸಿಕ್ಕಿದಲ್ಲಿ ಯಾರು ಹೇಳ್ತಾರೆ? ಹೇಳಿಕೆ ಅವನು ವಾರಸುದಾರನ? ಅದೆಲ್ಲ ವಿಚಾರಿಸಿಕೊಂಡೆವು. ನಮಗೇನು ಗೊತ್ತೋ, ಹೇಳದೆ ತೆಗಿಲಿಲ್ಲ, ಕಳ್ಳ ಅಂತ ಆಗಬಾರದು ಅಂತ ನಮ್ಮ ಯೋಚನೆಯಲ್ಲಿ ಹಾಗೆ ಮಾಡಿದ್ದು, ಅದು ತಪ್ಪೆ. ಇನ್ನು ಕೆಲವರುಂಟು, ಹೇಳಬೇಕು ಕೇಳಬೇಕು ಎನ್ನುವ ಅಷ್ಟು ಮುಂದಕ್ಕೆ ಹೋಗುವುದಿಲ್ಲ, ನಾನು ಅವರ ಎದುರಲ್ಲೇ ತೆಗೆದದ್ದು ಅಂತ. ಇದು ಒಳ್ಳೆ ವಿಚಿತ್ರ, ಇದು ದರೋಡೆ ಅಲ್ವಾ? ಎದುರಲ್ಲಿ ಇರೋದು ತೆಗೆಯುವುದರಿಂದ ಅಲ್ಲ, ಅವರು ಸುಮ್ಮನೆ ಇದ್ರು. ಸುಮ್ಮನೆ ಇರುವುದಕ್ಕೆ ಅದು ಕಳ್ಳತನ ಆಗುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಅವರೆಂತ ಮಾಡಲಿಲ್ಲ ಹೇಳಿದ್ರು ಉಪಯೋಗ ಇಲ್ಲದ ಕೆಲಸ ಅದು. ಒಬ್ಬನಲ್ಲಿ ಕೇಳಿ ಅವನು ಕೊಟ್ಟರೆ ಬಡಿಬೇಕು, ಕೇಳಿದ ನಂತರ ಬಡಿಲಿಕ್ಕೆ ಆಗುವುದಿಲ್ಲ, ಕೊಡಬೇಕು. ಹಾಗಿದ್ರೆ ಕೊಟ್ಟದ್ದು ಒಂದು ಅರ್ಥ, ದಾನ ಅಂತ ಅರ್ಥ ಆಗ್ತದೆ. ಇಲ್ಲ ಅದು ಉಪಯೋಗ ಆಗುವುದಿಲ್ಲ. ಆದ್ರಿಂದ ಮೊದಲ ಧರ್ಮ ಏನು ಕೇಳಿದ್ರೆ, ಯಾರ ಸೊತ್ತನ್ನು ಸಹ ಅವರ ತಿಳುವಳಿಕೆಗೆ ಬಾರದೆ ಅದನ್ನು ತನ್ನದಾಗಿಸಿಕೊಳ್ಳಬಾರದು. ಇದರಿಂದ ಅನೇಕ ಲಾಭ ಇದೆ. ಏನು ಕೇಳಿದ್ರೆ, ಅವರ ಸೊತ್ತನ್ನು ಸಹ ಯಾರು ಹಾಗೆ ಮಾಡುವುದಿಲ್ಲ. ಪ್ರತಿಯೊಬ್ಬರು ಅಸ್ಥೇಯವನ್ನು, ಕಳ್ಳತನ ಮಾಡಬಾರದು ಎನ್ನುವ ಪಾಲಿಸಿಯನ್ನು ಅಳವಡಿಸಿಕೊಂಡರೆ ಒಂದು ಊರಿನಲ್ಲಿ ಪ್ರತಿಯೊಬ್ಬರದ್ದು ಧ್ಯೇಯ ಏನು ಕೇಳಿದ್ರೆ, ಯಾರು ಯಾರ ಸೊತ್ತನ್ನು ಎಗರಿಸಲಿಕ್ಕಿಲ್ಲ ಅಂತ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸೇಫ್. ಯಾಕೆ? ಅವರದ್ದು ಯಾರು ಎಗರಿಸುವುದಿಲ್ಲ. ಅದು ವಸ್ತು ಮಾತ್ರ ಇರಲಿ, ವ್ಯಕ್ತಿಯನ್ನು ಸಹ, ಪ್ರಾಣಿಗಳನ್ನು ಸಹ, ಕೋಳಿ ಕುರಿ ಹೊತ್ಕೊಂಡು ಹೋಗುದು, ಅಡಿಕೆ ಮೂಟೆ ಹೊತ್ಕೊಂಡು ಹೋಗುದು, ಹುಡುಗಿಯರನ್ನು ಹೆಂಡತಿಯರನ್ನು ಅಪಹರಿಸಿಬಿಡುವುದು, ದುಡ್ಡು ದುಮ್ಮಾನಗಳನ್ನು ತೆಗೆಯುವುದು, ಏನಿದ್ರು ವಸ್ತು ವಗೈರೆ ಯಾವುದನ್ನು ಸಹ ಇನ್ನೊಬ್ಬರ ಆಶಯ, ಅಭಿಪ್ರಾಯ, ಅವರ ಅನುಮತಿ ಇಲ್ಲದೆ ತೆಗೆಯುವಂತಿಲ್ಲ ಮಾಡಿದರೆ ಎಷ್ಟು ದೊಡ್ಡ ನೆಮ್ಮದಿಯ ವ್ಯವಸ್ಥೆ ಆಗುತ್ತೆ. ಇದು ಯಾರು ಕದ್ದದ್ದು ನೋಡ್ಲಿಕ್ಕೆ, ಆರೋಪ ಯಾರದ್ದೋ ಮೇಲೆ, ವಸ್ತು ಹಿಂದೆ ಬರುವುದು ಯಾವತ್ತೂ ಆಗಿದೆ. ಗತಂ ಅಂತ ಯಾವುದಾದ್ರೂ ಅಪಹಾರ ಆಗಿ ಹೋದದ್ದು ಹೋದ್ರೆ ಮತ್ತೆ ಅದು ಮತ್ತೆ ಹಿಂದೆ ಬರುವುದಿಲ್ಲ. ಹಿಂದೆ ಬಂದರೂ ಅಥವಾ ಪುನರಾಯಾತೆ ಅದು ಖಂಡಿತ ಹಾಳಾಗಿರ್ತದೆ. ಈಗ ಬಂಗಾರ, ಯಾವುದೋ ಒಂದು ಆರ್ನಮೆಂಟ್ ಕದಿಯಲ್ಲಿ ಪಟ್ಟಿದೆ ಅಂದ್ರೆ ಸಿಗುವುದಿಲ್ಲ ಎಂದು ಖಾತ್ರಿ. ಸಿಕ್ಕಿದರೆ ತುಂಡಾಗಿ ಬರ್ತದೆ, ಗುದ್ದಾಗಿ ನೆಪ್ಪೆಯಾಗಿ ಬರ್ತದೆ, ಏನೊಂದು ಮುದ್ದೆಯಾಗಿ ಬರ್ತದೆ. ಅದರಲ್ಲಿ ಎಷ್ಟು ಸಿಕ್ಕಿದರೂ ಗಮ್ಮತ್ ಇರ್ತದೆ. ಅದನ್ನು ನೀವು ರಾಜಭಟರ ಮಾಧ್ಯಮದಲ್ಲಿ ತಗೊಳ್ತೀರಿ, ಅವರೊಂದಿಷ್ಟು ಪಾಲು ಹೊಡೆದೇ ಕೊಡ್ತಾರೆ. ಆದ್ರೆ ಇಡೀ ಒಂದೊಮ್ಮೆ ಆರ್ನಮೆಂಟ್ ಸರ ಇಡೀ ಕದ್ದಿದ್ರೆ ಇಡಿಯಾಗಿ ಬರುವುದಿಲ್ಲ, ಕಡಿಯಾಗಿ ಸಿಗ್ತದೆ. ಇದು ಇರ್ದಿರಬಹುದಾ ಅಂತ ಕೊನೆಗೆ ಸಂಶಯ ಪಟ್ಟು ಅಲ್ಲಾದ್ರೂ ಆಯ್ತು ಹೇಳಿ ಬರಬೇಕಾಗ್ತದೆ. ಯಾಕೆ? ಅದು ಯಾರದ್ದು ಕದ್ದದ್ದು ಆಗಿರ್ಬೋದು ಎಲ್ಲಿಯೂ. ಆದ್ರಿಂದ ಸ್ಥೇಯದಿಂದಾಗಿ ನೆಮ್ಮದಿ ಕಳ್ಕೊಳ್ತಾನೆ, ಯಾರದ್ದೋ ಮೇಲೆ ಆಪಾದನೆ ಮಾಡುತ್ತಾನೆ, ಎಷ್ಟು ಸಮಯದವರೆಗೆ ಬರದೇ ಇರ್ತದೆ. ಹೀಗಾಗಿ ಸ್ವತ್ವ ಧ್ವಂಸ ಆಗ್ತದೆ. ಅಲ್ಲಿ ತನ್ನ ವಸ್ತು, ಅವನ ಪ್ರಯತ್ನ, ಅವನು ಸಂಪಾದನೆ ಮಾಡಿದ ರೀತಿ, ಬದುಕು, ಇವೆಲ್ಲ ಕೆಲವೊಮ್ಮೆ ಆತ್ಮೀಯವಾದ ಸೊತ್ತಾದ್ರೆ ಅದು ಮತ್ತೆ ಮರಳಿ ಬರುವುದಿಲ್ಲ ಅಂದ್ರೆ ತುಂಬಾ ಘಾಸಿ ಆಗ್ತದೆ. ಅದು ಬಿಟ್ಟು ಕೊಡಲಾರದ ಸಂಗತಿಯೆಲ್ಲ ಆಗಿದ್ರೆ. ಆದ್ರಿಂದ ಇಲ್ಲಿ ರಾಜ ಇಲ್ಲದೆ ಹೋದಲ್ಲಿ ದೇಶ ದರೋಡೆ ಆಗ್ತದೆ ಅಂತ ಹೇಳ್ತಾನೆ. ಅರಾಜಕೇಶು ರಾಷ್ಟ್ರೇಶು ಧರ್ಮ ನ ವ್ಯವತಿಷ್ಠತಿ. ಯಾವ ಧರ್ಮವೂ ಇಲ್ಲ. ಒಂದ್ಸರ್ತಿ ಕಳ್ಳತನ ಎನ್ನುವುದು ಶುರುವಾಯ್ತಾ ಮತ್ತೆ ಸುಳ್ಳು ಹೇಳಿ ಶುರು ಮಾಡ್ತಾನೆ. ಮತ್ತೆ ಕಳ್ಳತನದಲ್ಲಿ ಎದುರಲ್ಲಿ ತೆಗಿಲಿಕ್ಕೆ ಬಿಡದಿದ್ರೆ ಹಿಂಬದಿಯಲ್ಲಿ ತೆಗಿತಾನೆ, ಎಗರಿಸಲಿಕ್ಕೆ ನೋಡ್ತಾನೆ, ಮಲಗಿದ್ದಾಗ ಬರ್ತಾನೆ, ಬೇರೆ ಉಪಾಯದಿಂದ ತೆಗಿತಾನೆ. ಅದು ಅಲ್ಲ ಅಂತಾದ್ರೆ ಎದುರವರು ಓಡಿಸಲಿಕ್ಕೆ ಬಂದರೆ ಅವರು ಸೊಂಟ ಮುರಿದು ತೆಗಿತಾನೆ. ನೋಡಿ, ಕಳ್ಳತನ ಶುರುವಾಯಿತು ಅಂದ್ರೆ ಅದು ಅಭ್ಯಾಸ ಆಗಿ ಹೋಗ್ತದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಹೋಗಿ ಸುಳ್ಳು ಹೇಳಿಕೊಳ್ತಾನೆ, ಹಿಂಸೆಯನ್ನು ಮಾಡ್ತಾನೆ. ಒಂದರಿಂದ ಬಂದು ಹೌದು ಹೇಗಿರ್ತದೆ ನೋಡಿ ಅದು. ಮತ್ತೆ ಅದನ್ನು ಮಾಮೂಲಿ ಮಾಡಿಕೊಳ್ಳುತ್ತಾನೆ. ಎಲ್ಲಿಯಾದ್ರೂ ಕಳ್ಳತನ ಆಗಬೇಕು ಹೇಳಿದ ಇವನನ್ನೇ ಕರೀತಾರೆ ನೋಡಿ. ಇವಾಗ ಕಳ್ಳರ ಗುರು, ಎಕ್ಸ್ಪರ್ಟ್, ಅಭ್ಯಸ್ತ, ಪೂರ್ವಾಚಾರ್ಯ ಇವ ಅವರಿಗೆಲ್ಲ. ಆನಂತರ ಇವನಿಗೆ ಪ್ರಿಸ್ಟೇಜ್ ಬರ್ತದೆ. ಇವನನ್ನು ಮಿಸ್ಟರ್ ಕಳ್ಳ ಅಂತಲೇ ಕರಿಬೇಕಾಗ, ಮತ್ತೆ ಕಳ್ಳ ರಾಜ ಅಂತಲೇ ಹೇಳಬೇಕಾಗಿದೆ. ಕುಳ್ಳ ರಾಜ ಇದ್ದಾಗೆ ಕಳ್ಳ ರಾಜ ಆಗ್ತಾನಿವ ನೋಡಿ. ಅಹಂಕಾರ ಹೇಳುತ್ತದೆ. ಆ ಕಳ್ಳತನದ ವಸ್ತು ಒಳ್ಳೆ ರೀತಿಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅಪಮಾರ್ಗದಲ್ಲಿ ಬಂದ ಸೊತ್ತುಗಳೆಲ್ಲವೂ ಸಹ
ದುರ್ವ್ಯಸನಗಳಿಗೆ, ಕೆಟ್ಟ ಚಾಳಿಗಳಿಗೆ, ಇನ್ನಿತರ ಹೆಚ್ಚು ಕಡಿಮೆಗಳಿಗೆ ಉಪಯೋಗ ಆಗ್ತವೆ. ಅದರಿಂದ ಇವ ರೋಗಗಳ ಗೂಡಾಗ್ತಾನೆ, ಮಾನಸಿಕ ಹುಚ್ಚ ಆಗ್ತಾನೆ, ಹೆಚ್ಚು ಕಡಿಮೆ ಇಂಥದ್ದೆಲ್ಲ ಆಗಿ ಹೋಗ್ತದೆ. ಹೀಗಾಗಿ ಒಳ್ಳೆಯ ರೀತಿಯಿಂದ ಪಡೆದೇ ಇರತಕ್ಕಂಥ ಕಳ್ಳ ಸೊತ್ತು ಏನುಂಟು ಅದು ಊಟವೇ ಆಗಿರಲಿ, ಅದರಿಂದ ಅವನ ಮನಸ್ಸು ಹಾಳಾಗತ್ತೆ, ದೇಹ ಆರೋಗ್ಯ ಕೆಡತ್ತೆ, ಪಾಪಿ ಆಗ್ತಾನವ. ಅದನ್ನು ಮೊದಲೇ ಹೇಳಿಬಿಟ್ರು, ನಿಯಮ ಸಡಿಲಾದ ತಕ್ಷಣ ರಾಜ ನಿಲ್ಲದೆ ಹೋಗ್ಲಿಕ್ಕೆ ಹೋಗಿ ಇಡೀ ಧರ್ಮವೇ ಕುಸಿತದೆ ಅಂತೇಳಿ. ಮೂಲಭೂತ ಕೆಲವು ಧರ್ಮಗಳ ಘಾಸಿಯಿಂದಾಗಿ ಬಹಳ ದೊಡ್ಡ ದೊಡ್ಡ ಧರ್ಮ ಚಿಂತನೆಗಳೆಲ್ಲ ಹಾಳಾಗ್ತವೆ. ಕಳ್ಳತನದ ಸೊತ್ತಿನಲ್ಲಿ ಸೇವೆ ಮಾಡ ಬರುವುದಿಲ್ಲ ಯಾವುದೇ. ನೀವು ಮತ್ತೊಬ್ಬರ ಮನೆಯ ಕಾಂಪೌಂಡ್ ಹಾರಿಕೊಂಡು ಅವರು ಪಡೆಯುವುದೇ ಇಲ್ಲಿರುವ, ತೆಗೆಯುವುದೇ ಇಲ್ಲಿರುವ, ಅವರು ಪೂಜೆ ಮಾಡುವುದಿಲ್ಲ, ತಗೊಳ್ಳುವ, ಅವ್ರಿಗೆ ಬೇಡ ಅಂತಲೇ ಆಗಲಿ, ಅದು ಪಾರಿಜಾತವೇ ಇರಲಿ, ಅದು ಅರಳಿದ ತಕ್ಷಣ ಮುದುಡುವುದೇ, ಮತ್ತೆ ನಾಳೆಗೇನು ಬರುವುದಿಲ್ಲ. ಮರದಲ್ಲಿ 100 ಗಟ್ಟಲೆ ಆಗ್ತಾವೆ ಕೆಲವೊಮ್ಮೆ ಆಗುದಾದ್ರೆ. 4 ಹೂವನ್ನಾದರೂ ಮಗದೊಬ್ಬರ ಪರವಾನಿಗೆ ಇಲ್ಲದೆ ಎಗರಿಸಿ ತಂದ್ರೆ ಆ ಹೂವಿನಿಂದ ದೇವರ ಪೂಜೆ ಆಗುವುದಿಲ್ಲ. ಕಳ್ಳದನ ಸೊತ್ತಿನಿಂದ ದೇವರು ತನಗೆ ಪೂಜೆ ಆಗಬೇಕು ಹೇಳೋದಿಲ್ಲ, ಅದು ಇಷ್ಟಪಡೋದಿಲ್ಲ. ಹೀಗಾಗಿ ನಾವು ಕಳ್ಳತನದಿಂದ ಉಂಡರು, ತಿಂದರು, ತೆಗೆದರು, ವೈಭವ ಪಟ್ಟರು ಸಹ ಅದು ಒಂದಲ್ಲ ಒಂದು ದಿನ ಮುಳುವಾಗತ್ತೆ. ಹೀಗಾಗಿ ಮುಖ್ಯವಾಗಿ ಧರ್ಮ ಇಲ್ಲ ಹೇಳಿದದ್ದು, ಧರ್ಮ ನಿಲ್ಲುವುದಿಲ್ಲ, ಸರಿಗಟ್ಟಲ್ಲಿ ಧರ್ಮ ಪ್ರತಿಷ್ಠೆ ಆಗುವುದಿಲ್ಲ, ಧರ್ಮ ಮೆರೆಯುವುದಿಲ್ಲ, ಅಧರ್ಮ ತಾಂಡವಾಡುತ್ತೆ, ಧರ್ಮ ಭ್ರಷ್ಟನಾಗ್ತಾನೆ ಎನ್ನುವುದು ಹೇಳಿಕೋಸ್ಕರ ಹೊರಟರು. ಬಹಳ ಸಣ್ಣ ಕೆಲಸ ಆದರೂ ಬಹಳ ವಿಚಿತ್ರ, ಪ್ರಕೃತಿಯಿಂದಲೂ ಕದಿಯುವಂತಿಲ್ಲ ಮಾಡುವಷ್ಟರ ಮಟ್ಟಿಗೆ ಬಹಳ ಅದ್ಭುತವಾದಂತಹ ವ್ಯವಸ್ಥೆ. ಆದ್ರಿಂದ ರಾಜ ಬೇಕು. ಪರಸ್ಪರಂಚ ಕಾದಂತಿ ಸರ್ವಥಾ. ನಿಜವಾಗಿ ಏನಾಗುತ್ತೆ ಕೇಳಿದ್ರೆ, ಒಬ್ಬರೊಬ್ಬರು ಲಡಾಯಿ ಮಾಡಿಕೊಳ್ಳುತ್ತಾನೆ. ರಾಜ ಇಲ್ಲ ಆದ್ರೆ ಅದರಿಂದ ಅಧಿಕ ಅರಾಜಕಂ ಅಂತಾನೆ ಭೀಷ್ಮ. ರಾಜನಿಲ್ಲದ ದೇಶ ಅದಕ್ಕೆ ಧಿಕ್ಕಾರ, ರಾಜನಿಲ್ಲದ ಪಾಡು ಅದು ವಾಸ್ತವ ಅಲ್ಲ ಅಂತ. ಅದನ್ನು ಮೊದಲು ರಾಜನನ್ನಾಗಿಸಬೇಕು. ರಾಜ ಇದ್ರೆ ಪರಸ್ಪರ ಹೋರಾಟ, ತಿಕ್ಕಾಟ, ಗಲಾಟೆ, ಗಲಭೆ, ಒಂದರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು ಸ್ಪರ್ಧೆ, ಇದು ಯಾವುದು ಇರುವುದಿಲ್ಲ. ಇಂದ್ರಮೇವ ಪ್ರಣಮತೆ ಯದ್ ರಾಜಾನವಿತಿ ಶ್ರುತಿ. ಎಷ್ಟು ಜೋರುಂಟು ಕೇಳಿದ್ರೆ, ಒಬ್ಬ ರಾಜ ಅಂದ್ರೆ ಇಂದ್ರ ಇದ್ದಾಗೆ ಅಂತ. 3 ಲೋಕದ ಅರಸ, ಸ್ವರ್ಗದ ಒಡೆಯ ಇಂದ್ರನ ಹಾಗೆ ಈ ಕೆಳಲೋಕದ ಭೂಲೋಕದ ಒಡೆಯನ ರಾಜನು ಸಹ ಆಗ್ತಾನೆ. ಅವನಿಗೆ ಇಂದ್ರನ ಪವರ್ ಇದೆ, ಇಂದ್ರನ ಪ್ರವೇಶವೂ ಇದೆ ಆ ಲೆಕ್ಕದಲ್ಲಿ ಅಂತ ಹೇಳಿಕೊಳ್ಳುವ ಹಾಗೆ ಇದು ಶ್ರುತಿಯಾಗಿ ಹೇಳ್ತದೆ. ರಾಜನಿಗೆ ನಮಿಸಿದರೆ ಇಂದ್ರನಿಗೆ ನಮಿಸಿದಂತೆ ಅಂತ ಯಾಕೆ ಹೇಳಬೇಕು ಅಲ್ವಾ? ಇಂದ್ರ ಪ್ರವೇಶ ಇಲ್ಲದಿದೆ, ಯಾಕೆಂದ್ರೆ ರಾಜ ಒಳ್ಳೆ ಕೆಲಸ ಮಾಡಬೇಕು ಅಂತ ಅರ್ಥ, ದೇಶದ ಕೆಲಸ. ಮತ್ತೆ ಯಾರ ಕೆಲಸ ಮಾಡುವುದು ಅಲ್ವಾ? ಹಾಗಾಗಿ ರಾಜನಾದವ ದೇಶದ ಕೆಲಸ ಮಾಡಿದರೆ ಅದಕ್ಕೆ ನೀವು ಕೇಳಬಹುದು, ರಾಜನಿಗೆ ಮನೆ ಮಂದಿಗಳೆಲ್ಲಿಲ್ವ ಅಂತ. ಮನೆ ಮಂದಿ ಇಲ್ಲದ ರಾಜರು ಇರ್ತಾರಲ್ಲ, ಅವ್ರು ಹೇಳಿಕೊಳ್ತಾರಲ್ಲ, ನನಗೆ ದೇಶವೇ ನನ್ನ ಮನೆ, ದೇಶದ ಜನರೇ ನನ್ನ ಮಂದಿ ಅಂತ. ಅದು ಮುಖ್ಯ. ಹಾಗಾಗಿ ದೇಶದ ಕೆಲಸ ಮಾಡುವುದರಿಂದ ಅವರು ಕರ್ಮ ಪ್ರಧಾನರಾದ್ರಿಂದ ಇಂದ್ರ ಇಂದ್ರಿಯೇಶನಾಗಿ ಕರ್ಮ ಪ್ರಧಾನನಾಗಿದ್ದಾನವ. ಹಾಗಾಗಿ ಅವನಲ್ಲಿ ಇಂದ್ರ ಗಟ್ಟಿ ಗೊತ್ತಿದ್ದಾನೆ. ತನಗಿಲ್ಲದ ತನಗಿಂತ ಹೆಚ್ಚಿನ ಕೆಲಸವನ್ನು ಮಾಡುವ ಸಾಮರ್ಥ್ಯ ಒಬ್ಬ ದೊರೆಯಲ್ಲಿ ಇರಲಾಗಿ ಆ ಕರ್ಮೇಂದ್ರಿಯಗಳ ವ್ಯಾಪಾರಗಳನ್ನು ನಡೆಸುವ ಅಧಿದೇವತೆಯಾಗಿ ನಿಂತವ ಇಂದ್ರನಾದ್ರಿಂದ ರಾಜ ಇಂದ್ರ ಅನಿಸ್ತಾನೆ. ಹಾಗಾಗಿ ಯಾವ ರಾಜನಿಗೆ ಯಾರು ಗೌರವ ಕೊಡ್ತಾರೆ, ಮನ್ನಣೆ ಕೊಡ್ತಾರೆ, ಸೇವೆ ಮಾಡುತ್ತಾರೆ, ಅವನು ಇಂದ್ರದೇವನ ಕರುಣೆಗೆ ಪಾತ್ರರಾಗ್ತಾರೆ. ಇಂದ್ರ ನಮಗೊತ್ತು ಸ್ವರ್ಗದ ಒಡೆಯ ಅಂತ. ಇಲ್ಲಿ ಮಾಡಿದ ಸೇವೆಗಾಗಿ ಅತ್ಯಂತ ವೈಭವಗಳನ್ನು ಆತ ನಮಗೆ ಜನ್ಮಾಂತರಗಳಲ್ಲಿ ಪುಣ್ಯಭೂಮಿಯಲ್ಲಿ ನೀಡಲಿದ್ದ. ಹಾಗೆ ದೇವೇಂದ್ರ ತಥಾ ರಾಜ ಸಮ್ಮಾನ್ಯ ಸಂಪೂಜ್ಯ ಭೂತಿಮಿಚ್ಛತ. ಒಬ್ಬ ವ್ಯಕ್ತಿ ತನ್ನ ಏಳಿಗೆಗಾಗಿ, ತನ್ನ ಅಭಿವೃದ್ಧಿಗಾಗಿ ರಾಜನನ್ನು ಉಪಾಸನೆ ನಡೆಸಬೇಕು, ರಾಜನ ಸೇವೆ ಮಾಡಿ. ರಾಜನ ಸೇವೆ ಮಾಡಿದ್ರೆ ಇಂದ್ರನಿಗೆ ಸೇವೆ ಮಾಡಿದಂತೆ ಇವನಿಗೆ ಸನ್ಮಾನ ಆಗ್ತದೆ, ಇವನು ಗೌರವಕ್ಕೆ ಪಾತ್ರನಾಗ್ತಾನೆ, ಇವನಿಗೂ ಸಂಪತ್ತನ್ನು ಪಡಿತಾನೆ. ಆದರೆ ರಾಜರ ಸೇವೆ ಇದ್ದಾಗಿ ವ್ಯಕ್ತಿ ಅವನು ಶೈನ ಆಗ್ತಾನೆ. ಅದರಿಂದ ರಾಜನನ್ನು ಯಾವತ್ತೂ ಗೌರವಿಸಬೇಕು. ನಾರಾಜಕೇಶು ರಾಷ್ಟ್ರೇಶು ವಸ್ತವ್ಯಮಿತಿ ವೈದಿಕಂ. ನೋಡಿ, ಇದು ವಿಶೇಷ 2 ಗೆರೆ ಹೇಳ್ತಾನೆ ಭೀಷ್ಮ. ನಾರಾಜಕೇಶು ರಾಷ್ಟ್ರೇಶು ವಸ್ತವ್ಯಂ ಇತಿ ವೈದಿಕಂ.
ವೇದದ ಮಾತು ಏನು ಕೇಳಿದ್ರೆ ರಾಜನಿಲ್ಲದ ಊರಿನಲ್ಲಿ ಇರಬಾರದು. ತುಂಬಾ ಮಾತುಗಳನ್ನೆಲ್ಲ ನಾವು ವಿದುರನ ಮಾತುಗಳಲ್ಲಿ ಕೇಳಿದ್ದೇವೆ. ಒಂದ್ಸರ್ತಿ ವಿದುರ ಮಾತಾಡಿದ್ದಕ್ಕೆ ನಾವು ನಿದ್ದೆ ಬಿಟ್ಟದ್ದುಂಟಲ್ಲ ಧೃತರಾಷ್ಟ್ರನ ಜೊತೆಯಲ್ಲಿ. ಹಾಗೆ ಅಲ್ಲಿ ಬಂದ ಮಾತುಗಳದು, ಆ ವಿಶೇಷಗಳು ಅಲ್ಲಿ ಬಂದಿವೆ. ಯಾರೆಲ್ಲ ಇಲ್ಲದಲ್ಲಿ ಯಾರು ಇರಬಾರದು ಅಂತ. ಭಗವಂತನ ಎಚ್ಚರ, ಬೇಕಾದಂತಹ ಸನ್ಮಾನ, ವಿದ್ಯೆಗೆ ಗೌರವ, ಪಂಡಿತರು ಜ್ಞಾನಿಗಳು ಇವರೆಲ್ಲ ಇಲ್ಲದೇ ಇದ್ದಲ್ಲಿ ವಾಸ ಮಾಡಲಿಕ್ಕಿಲ್ಲ ಅಂತ. ದೇವರ ಸರಹದ್ದುಗಳಿಲ್ಲದ ಊರು, ಜ್ಞಾನಿಗಳು ಇಲ್ಲದ ಕ್ಷೇತ್ರ, ಸಜ್ಜನಿಕೆ ಇಲ್ಲದ ತಾಣ, ಕೇವಲ ಆಟಗಾರರೇ, ಜೂಜುಕೋರರೇ, ಕೆಟ್ಟವರೇ, ನಾಸ್ತಿಕರೇ ಇರುವಲ್ಲಿ ಇರಬಾರದು ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಹೇಳ್ತಾನೆ, ಅರಾಜಕೇಶು ರಾಷ್ಟ್ರೇಶು ನಾರಾಜಕೇಶು ರಾಷ್ಟ್ರೇಶು, ರಾಜರಿಲ್ಲದ ಊರಿನಲ್ಲಿ ವಾಸ ಮಾಡಲಿಕ್ಕಿಲ್ಲ. ನಾರಾಜಕೇಶು ರಾಷ್ಟ್ರೇಶು ಹವ್ಯಂ ವಹತಿ ಪಾವಕ, ರಾಜನಿಲ್ಲದ ಊರಿನಲ್ಲಿ ಅಗ್ನಿಹೋತ್ರವೂ ನಡೆಯುವುದಿಲ್ಲಂತೆ. ಯಾಕೆ? ರಾಜ ಅಗ್ನಿಯ ಮಿತ್ರ ಅಲ್ವಾ, ಇಂದ್ರ ಪಕ್ಕದವನಲ್ವಾ. ಆದ್ರಿಂದ ಯಾರು ಅಗ್ನಿಹೋತ್ರ ಮಾಡಿದ್ರು, ಸ್ವಹಾಕಾರ ಹಾಕಿದ್ರು ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದ್ರೆ ಅಲ್ಲಿ ರಾಜ ಇಲ್ಲ. ಇಂದ್ರ ಯಸ್ವಾಹ ಅಂತ ಅಗ್ನಿಯಲ್ಲಿ ಕೊಟ್ರು, ಇಲ್ಲಿನ ಇಂದ್ರ ಎಲ್ಲಿದ್ದಾನೆ? ಅದರಿಂದ ಅಗ್ನಿ ಕಾರ್ಯವೂ ಆಗುವುದಿಲ್ಲ. ಧರ್ಮ ಕಾರ್ಯ, ಅಗ್ನಿ ಕಾರ್ಯ ಆರಂಭದ ವಾಸ್ತವ. ಅಗ್ನಿ ಕಾರ್ಯದಿಂದ ಹಿಡಿದು ಯಾವುದೇ ಧರ್ಮ ಕರ್ಮಗಳಿಗೂ ರಾಜನಿಲ್ಲದ ಊರಿನಲ್ಲಿ ಬೆಲೆ ಇಲ್ಲ. ಯಾಕೆ? ರಕ್ಷಣೆಯೂ ಇಲ್ಲ. ಪುಣ್ಯವನ್ನು ಒಂದು ಕಡೆಯಲ್ಲಿ ವಿತರಿಸಲಿಕ್ಕೆ, ಒಂದು ಕಾಲಾಂಶವನ್ನು ಕೊಡಲಿಕ್ಕೆ ಅವನೇ ಇಲ್ಲ ಅಲ್ಲಿ. ಹೀಗಾಗಿ ರಾಜನ ಇರುವ ದೇಶದಲ್ಲಿ ಅವನ ಆ ದೇಶಕ್ಕೆ ಒಂದು ರೀತಿಯ ಮುಕಟಪ್ರಾಯನಾಗಿರಲಿಕ್ಕೆ ಹೋಗಿ ಅದೊಂದು ಜೀವಂತವಾದಂತಹ ದೇಶ ಅನಿಸ್ತದೆ. ಇಲ್ಲಾದ್ರೆ ಮಸಣದಂತೆ ಒಳ್ಳೆಯ ಕೆಲಸಗಳಿಗೆ, ಶುಭ ಕರ್ಮಗಳಿಗೆ ಅದು ಅಯೋಗ್ಯವಾಗ್ತದೆ. ನಹಿ ರಾಜ್ಯಾತ್ ಪಾಪತರಮಸ್ತಿ ಅವ್ರು ಹೇಳ್ತಾರೆ. ಹಾಗೆ ಅರಾಜಕ ಅದು ಅಂತ, ರಾಜನಿಲ್ಲದ ಒಂದು ರಾಜ್ಯ ಅಂದ್ರೆ ಅದಕ್ಕಿಂತ ದೊಡ್ಡದಾದ ಒಂದು ಪಾಪವೇ ಇಲ್ಲ ಹೇಳ್ತಾನೆ. ಕೆಟ್ಟದು, ಹೇಸಿಗೆ, ಹಾಳಾದದ್ದು ಹೇಳಿದರೆ ಅದು ರಾಜನಿಲ್ಲದ ರಾಜ್ಯ. ಅದಕ್ಕಿಂತ ವಿಚಿತ್ರವಾಗಿ ನಹಿ ರಾಜ್ಯಾತ್ ಪಾಪತರಮಸ್ತಿ ಕಿಂಚಿತ್, ಏನು ಸಣ್ಣದು, ಎಂತ ವಿಷಯ ಅರಾಜಕ. ರಾಜ ಇಲ್ಲದ ರಾಜ್ಯಕ್ಕಿಂತ ಹಗುರವಾದ, ಬಹಳ ಕಳಪೆಯಾದ, ನೀಚವಾದ ಇನ್ನೊಂದು ವಸ್ತುವೇ ಇಲ್ಲ, ವ್ಯವಸ್ಥೆ ಇಲ್ಲ. ಅದನ್ನು ರಾಜನಿದ್ದರೇನೆ ರಾಜ್ಯಕ್ಕೆ ಬೆಲೆ, ಹೊರತು ಅದು ಪುಣ್ಯ ಆಗ್ತದೆ. ಅಥ ಚೇದಧಿವರ್ತೇದ ರಾಜ್ಯಾರ್ಥಿ ಬಲವತ್ತರ ಪ್ರತ್ಯುದ್ಗಮ್ಯ ಅಭಿಪೂಜ್ಯಸ್ಯ. ಯಾರಾದರೊಬ್ಬ ಗಟ್ಟಿಗ ನಾನು ದೊರೆ ಆಗ್ತೇನೆ ಅಂತ ಹೇಳಿ ದೊರೆ ಸ್ಥಾನದಲ್ಲಿ ಬಂದು ಕೂತ್ರೆ ಅವನನ್ನು ಖಂಡಿತವಾಗಿ ನೀವು ಎದುರುಗೊಂಡು ಸ್ವಾಗತಿಸಿ ಅವನನ್ನು ಕುಳ್ಳಿರಿಸಿ ಅವನನ್ನು ಸನ್ಮಾನ ಮಾಡಬೇಕು ಅಂತಾನೆ ಇಂದ್ರ. ಅರಸೊತ್ತಿಗೆಯಲ್ಲಿ ಕೆಲವೊಮ್ಮೆ ರಾಜನಿಲ್ಲದಾಗುವುದುಂಟು, ಬರಿದಾಗುವ ಸಂಬಂಧಗಳು, ಸಂದರ್ಭಗಳು ಬರ್ತಾವೆ. ಮಕ್ಕಳಿಲ್ಲದ ರಾಜ ಇದ್ದಾಗಲೂ, ದೇಶಗಳ ಉಪಟಳಗಳಿಂದಲೋ, ಯಾವುದೋ ಕ್ಷಾಮ ಡಾಮರಗಳಿಂದಾಗಿಯೋ, ಇನ್ನಿತರ ವ್ಯವಸ್ಥೆಗಳಿಂದಾಗಿ ರಾಜನಿಲ್ಲದೆ ಹೋದರೆ, ಯಾರಾದರೂ ಒಬ್ಬ ರಾಜನಾಗ್ತೇನೆ ಅಂತ ಎದುರು ಬಂದ್ರೆ, ಗಟ್ಟಿಗನಾಗಿದ್ರೆ, ದಷ್ಟಪುಷ್ಟನಾಗಿದ್ರೆ ಖಂಡಿತವಾಗಿ ಅವನನ್ನು ಇಷ್ಟಪಟ್ಟು ಕುಳ್ಳಿರಿಸಿ ಅವನಿಗೆ ಕೈ ಮುಗಿದು ಅವನ ಸೇವೆ ಮಾಡಿ ಅಂತ. ಒಬ್ಬ ನಮಗೆ ಗಟ್ಟಿಗೆ ಬೇಕೆ, ಯಾರಾದರೂ ಒಬ್ಬ ಲೀಡರ್ ಆಗಬೇಕು. ಅವನ ಮಾತು ಎಲ್ಲರೂ ಕೇಳುವಂತಿರ್ತದೆ. ನಾವೇ ಕೇಳುತ್ತೇವೆ ಅಂತ ಹೇಳಿ ಬಿಡುತ್ತೇವೆ, ಕೇಳದಿದ್ದರೆ ಬಡಿಬಹುದು ಅಂತ ಬಿಟ್ಟುಕೊಡುತ್ತೇವೆ. ಅದನ್ನು ಒಬ್ಬ ಮುಂಚೂಣಿಗೆ ಬರಲಿ, ಎದುರಿಗೆ ಸಿಗಲಿ ಅಂದಾನೆ. ಮಾಡ್ತಾನೆ ಇದ್ರೆ ಒಪ್ಪಿಕೊಡಿ ಅಂದಾನೆ. ಬಲವಾನ್ ಹಿ ಪ್ರಕುಪಿತ ಕುರಿಯ ನಿಶೇಷತಾಮಪಿ. ಬಲಿಷ್ಠನಾದ ಒಬ್ಬ ಸಿಟ್ಟುಗೊಂಡರೆ ಕೆಲವೊಮ್ಮೆ ಎಲ್ಲ ಇಲ್ಲ ಮಾಡಿ ಅವನು ಯೋಚನೆ ಮಾಡಿ. ಆದ್ರಿಂದ ರಾಜನನ್ನು, ಬಲಿಷ್ಠನನ್ನೆಲ್ಲ ರೇಗಿಸ್ಲಿಕ್ಕೆ ಹೋಗಬಾರದು. ಅವನ ಬಲದ ಬಗ್ಗೆ ಪರೀಕ್ಷೆಗೆ ನಿಲ್ಲಬಾರದು. ನಾವು ಗಟ್ಟಿಗ ಒಳ್ಳೆಯ ಬಲಶಾಲಿಯಾದ ರಾಜನಿದ್ದು ಬಿಟ್ರೆ ಎಷ್ಟು ಚೆನ್ನಾಗಿ ಆಗತ್ತೆ ಹೇಳಿ. ಸಚೇ ಸಮನುಪಶ್ಯೇತ ಸಮಗ್ರಂ ಕುಶಲಂಪೇ. ಧೀಮಂತನಾದ, ಗಟ್ಟಿಗನಾದ, ಬಲಶಾಲಿಯಾದ ರಾಜ ಒಂದೊಮ್ಮೆ ರಾಜನಾಗಿ ಬಿಟ್ರೆ ಆ ರಾಜ್ಯ ಅತ್ಯಂತ ಕ್ಷೇಮವಾಗಿ ನಡೀತದೆ ಅಂತ. ಸರ್ವತೋಭಿವೃದ್ಧಿಗೆ ಅದು ಕಾರಣವಾಗುತ್ತೆ. ಅದರಂತಹ ರಾಜನನ್ನು ಮಾಡಬೇಕು ನಾವು.
ಮತ್ತೆ ಬಲಿಷ್ಠನ ಎದುರಲ್ಲಿ ನಾವು ಗಲಾಟೆಗೆ ಎದುರು ಹಾಕೊಳ್ಳಿಕ್ಕೆಲ್ಲ ಹೋಗಬಾರದು, ವಿರೋಧಕ್ಕೆ ಬರಬಾರದು. ಯಾಕೆಂದ್ರೆ ಬಲ ಇದ್ದವನು ಏನು ಮಾಡ್ಲಿಕ್ಕೆ ಸಮರ್ಥ ಇದ್ದಾನೆ ನಮಗೆ ಅರ್ಥ. ಅದನ್ನ ಭೂಯಾಂಸಂ ಲಭತೆ ಕ್ಲೇಶಂ ಯಾ ಗೌರ್ಭವತಿ ದುರ್ದಹ ಅಥಯಾ ಸುದುಹ ರಾಜನ್ ಸೈವತಾಂ ನೈವತಾಂ ವಿತುದಂತ್ಯ. ಒಂದು ದೃಷ್ಟಾಂತ ಹೇಳ್ತಾರೆ. ಒಂದು ದನ ಇದೆ, ಅದನ್ನು ಕರೀತಾರೆ. ಅದು ಕರೀಲಿಕ್ಕೆ ಹೋಗುವಾಗ ಗಲಾಟೆ ಮಾಡ್ತದೆ. ಯಾಕೆ ಕೇಳಿದ್ರೆ ಅದು ಚೆನ್ನಾಗಿ ಕರೀಲಿಕ್ಕೆ ಬಿಡುತ್ತಾ ಇಲ್ಲ. ಆಗೇನ್ ಮಾಡ್ತಾರೆ ಆ ದನವನ್ನು? ಯೋಚನೆ ಮಾಡಿದ್ವಿ. ಚೆನ್ನಾಗಿ ಹಾಲು ಕರೆಯಲು ಬಿಡದ ದನವನ್ನು ಏನ್ ಮಾಡ್ತಾರೆ? ಅದನ್ನು ಕಾಲಿಗೆ ಕಟ್ಟಿ ಹಾಕಿ ಕುತ್ತಿಗೆಯನ್ನು ಎಳೆದಿಡಿದು ಆನಂತರ ಹಾಲು ಕರೀತಾರೆ. ಏನಾಯ್ತು? ಸಹಜವಾಗಿಯೇ ಬಿಟ್ಟುಕೊಡದ ದನವನ್ನು ಬಲಾತ್ಕಾರದಿಂದ ನಾವು ಕಟ್ಟಿ ಹಾಕಿ ಅದನ್ನು ಕರಿತೇವೆ. ಮತ್ತೆ ಅಂದ್ರೆ ಏನಾಗ್ತದೆ? ಹಿಂಸೆ ಆಗ್ತದೆ. ಆದ್ರಿಂದ ಹಿಂಸೆ ಆಗಬಾರ್ದಾದ್ರೆ ಭೂಯಾಂಸಂ ಲಭತೆ ಕ್ಲೇಶಂ, ಸರಿಯಾಗಿ ಹಾಲು ಕೊಡದೆ ಕೂತ್ರೆ ದನ ಕಂಡಾಬಟ್ಟೆ ನೋವನ್ನು ಅನುಭವಿಸ್ತದೆ. ಅದೇ ಸುಲಭವಾಗಿ ಹಾಲು ಇಳಿಸುವ ದನ ಅದಕ್ಕೇನು ಹಿಂಸೆ ಆಗುವುದಿಲ್ಲ, ಆರಾಮವಾಗಿ ಸುಮ್ಮನೆ ಬಿಡುತ್ತದೆ. ಅಂದ್ರೆ ಏನಾಯ್ತು? ಬಲಿಷ್ಠನ ಎದುರು ಹಾಕಿಕೊಂಡ್ರೆ ಪೆಡತಿಯನ್ನು ಬೇಕಾಗ್ತದೆ, ನಮ್ಮ ಪವರ್ ಅಲ್ಲಿ ಕೆಲಸ ಮಾಡುವುದಿಲ್ಲ. ಇನ್ನೊಂದು ದೃಷ್ಟಾಂತ ಹೇಳ್ತಾನೆ, ಯದಪ್ತಂ ಪ್ರಣಮತೆ ನತ ಸಂತಾಪಯಂತಿತ. ಈಗ ಯಾವುದು ಬಿಸಿ ಮಾಡದೆ ಕರಗ್ತದೋ ಅದನ್ನು ಬಿಸಿ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಯಾವುದು ಬಿಸಿ ಮಾಡಿಗೆ ಬಗ್ತದೋ ಅದನ್ನು ಬಿಸಿ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಬೆಂಕಿ ಹಾಕ್ಲಿ ಹೋಗುವುದಿಲ್ಲ. ಗರ್ಭ ತನ್ನಷ್ಟಕ್ಕೆ ಬಗ್ಗುವುದಿಲ್ಲ, ಅದನ್ನು ಬೆಂಕಿಗೆ ಹಾಕ್ತಾರೆ. ತನ್ನಷ್ಟಕ್ಕೆ ಬಗ್ಗುವಂಥದ್ದನ್ನು ಬಾಗುವಂಥದ್ದನ್ನು ಒಪ್ಪಿಕೊಳ್ಳುವುದನ್ನು ಎಲ್ಲಿಯೂ ಸಹ ಯಾರು ಸಹ ಬಿಸಿ ಮಾಡಲಿಕ್ಕೆ ಬಡಿಲಿಕ್ಕೆಲ್ಲ ಹೋಗುವುದಿಲ್ಲ. ಯತ್ ಸ್ವಯಂ ನಮತೆ ದಾರು ನದ ಸನ್ನಾಮ ಇರ್ತೇವೆ. ಈ ಬೆತ್ತ ಉಂಟಲ್ಲ, ಬೆತ್ತ ತನ್ನಷ್ಟಕ್ಕೆ ಬಗ್ಗುವುದರಿಂದ ಅದಕ್ಕೆ ಬಡಿಲಿಕ್ಕೆ ಹೋಗ್ತಾರೆ ಇಲ್ಲ. ಅದರಿಂದ ಸಹಜವಾಗಿ ನಾವು ಯಾರಿಗೆ ಒಪ್ಪಿಗೆಯನ್ನು ಕೊಡ್ತೇವೆ ನಾವು ಪೆಟ್ಟು ತಿನ್ನುವಂತಿಲ್ಲ. ನಾವೊಂದೊಮ್ಮೆ ಆಕ್ರೋಶಕ್ಕೆ ಎದುರು ನಿಂತರೆ ನಾವು ಪೆಟ್ಟು ತಿಂತೇವೆ ಖಂಡಿತ. ಆದ್ರಿಂದ ಈ ಉಪಮೆಯಿಂದ ಈ ದೃಷ್ಟಾಂತ ಏತಯೋಪಮಯ ಧೀರಃ ಸನ್ನಮೇತ ಬಲೀಯಸೆ. ಆದ್ರಿಂದ ಗಟ್ಟಿಮುಟ್ಟಾಗಿದ್ದವನಿಗೆ ಯಾವತ್ತೂ ಸಹ ತಲೆ ಬಗ್ಗಿಸುವ ಮೂಲಕ ನಮ್ಮ ಕೆಲಸ ಆಗ್ತದೆ. ಸುಲಭವಾದವುಗಳಿಗೆ ಸೌಮ್ಯವಾದವುಗಳಿಗೆ ಹೇಗೆ ದಂಡನೆ ಇಲ್ಲವೋ ಹಾಗೆ ದಂಡನೆ ಇಲ್ಲದೆ ತೊಂದರೆ ಇಲ್ಲದೆ ನಮ್ಮ ಕೆಲಸ ಆಗುತ್ತೆ. ಅವನು ಮತ್ತೆ ಇಂಥವನಿಗೆ ಬಲಿಷ್ಠನಾಗಿದ್ದವರಿಗೆ ದೇಶ ಬಗ್ಗಿತು, ನಮಿಸಿತು, ಪ್ರೀತಿಸಿತು ಅಂದ ತಕ್ಷಣ ಇಂದ್ರಾಯ ಸಪ್ರಣಮತೆ ಹಿಂದೆ ಹೇಳಿದ್ದಾನೆ ಭೀಷ್ಮ. ರಾಜ ಅಂದ್ರೆ ಇಂದ್ರ ಅಂತ ಶ್ರುತಿ ಇದೆ ಅಂತ. ಆದ್ರಿಂದ ಮಾಡಿದ ಸೇವೆಯೆಲ್ಲ ಇಂದ್ರನಿಗೆ ಮಾಡಿದಂತೆ ಅಂತ ಪ್ರಜೆಗಳಿಗೆ ಲಾಭ ಆಗತ್ತೆ, ಕ್ಷೇಮ ಆಗತ್ತೆ, ಪುಣ್ಯ ಬರುತ್ತೆ, ಧರ್ಮ ಉಳಿಯುತ್ತೆ. ತಸ್ಮಾತ್ ರಾಜೈವ ಕರ್ತವ್ಯ ಸತತಂ ಭೂತಿ ಮಿಚ್ಚತ. ಅದನ್ನು ಮೊದಲೇನ್ ಮಾಡ್ಬೇಕು ಹೇಳಿದ್ರೆ ರಾಜನನ್ನಾಗಿಸಿ. ರಾಜನೆಲ್ಲಿದ್ದಿದ್ರೆ ನದನಾರ್ಥ ನದಾರಾರ್ಥ. ದುಡ್ಡಿನ ಕೆಲಸವೂ ಆಗುವುದಿಲ್ಲ ಲೋಕದಲ್ಲಿ, ಹೆಂಡತಿ ಮಕ್ಕಳ ಕೆಲಸವೂ ಆಗುವುದಿಲ್ಲ, ಯಾವುದಾಗುವುದಿಲ್ಲ. ಯಾಕೆಂದ್ರೆ ಆ ಹೆಂಡತಿ ಮಕ್ಕಳನ್ನು ಹೇಳ್ಕೊಂಡು ಹೋಗ್ತಾರೆ ಜನ, ದುಡ್ಡನ್ನು ಅಪಾರಿಸ್ತಾರೆ. ಅದನ್ನು ಮೊದಲು ಮಾಡಬೇಕಾದ್ದು ರಾಜ ನಮಗೆ ಹೊರತು ನಮ್ಮ ಮನೆ ಮಂದಿ ಇವರನ್ನೆಲ್ಲ ಗಟ್ಟಿ ಮಾಡುವುದಲ್ಲ. ತೇಷಾಂ ಯೇಷಾಂ ಅರಾಜಕಂ, ಎಲ್ಲಿ ರಾಜ ನಿಲ್ಲುತ್ತದೆ ಅಂತವರಿಗೆ ಅವರ ಮನೆ ಮಾರುಗಳು ಸಹ ಕ್ಷೇಮದಲ್ಲಿ ಇರುವುದಿಲ್ಲ, ಅವರಿಗೆ ಯಾವ ಸೌಲಭ್ಯಗಳು ಇಲ್ಲ ಅಂತ. ಹಾಗಾಗಿ ನೋಡಿ ಗಮ್ಮತ್ತಿರ್ತದೆ. ಪ್ರಿಯತೆ ಹಿ ಹರನ್ ಪಾಪಃ ಪರವಿತ್ತಂ ಅರಾಜಕೆ. ರಾಜನಿಲ್ಲದ ಊರಿನಲ್ಲಿ ಮತ್ತೊಬ್ಬರ ಸೊತ್ತನ್ನು ಅಪಹಾರ ಮಾಡಿಕೊಂಡು ಕಳ್ಳ ಕಂಪ್ಲೀಟ್ ಖುಷಿ ಪಡ್ತಾನೆ ಅಲ್ವಾ? ಹೌದು, ಖುಷಿ ಪಡ್ತಾನೆ. ಬಹಳಷ್ಟು ಇಷ್ಟ ಆಗುತ್ತೆ ಅವನಿಗೆ. ರಾಜನಿಲ್ಲದ, ದಂಡನೆ ಇಲ್ಲದ, ನೋಡಿಕೊಳ್ಳುವವರಿಲ್ಲದ ಪ್ರದೇಶಗಳಲ್ಲಿ ಕದಿಯುವ ಮೂಲಕ, ಇನ್ನೊಬ್ಬರ ಸೊತ್ತನ್ನು ಎಗರಿಸುವ ಮೂಲಕ ಅವನು ಆರಾಮವಾಗಿರ್ತಾನೆ, ಖುಷಿ ಪಡ್ತಾನೆ. ಇವ ಹೇಳ್ತಾನೆ ಅವನೇ ರಾಜ ಬೇಕು ಕೇಳ್ತಾನೆ. ಯಾವಾಗ? ಅವನೀಗ ಕದೀತಾ ಇದ್ದಾನಲ್ಲ, ರಾಜನಿಲ್ಲದಕ್ಕಲ್ಲ, ನೋಡಿಕೊಳ್ಳುವರು ಇಲ್ಲದಕ್ಕಲ್ಲ, ಪನಿಷ್ಮೆಂಟ್ ಇಲ್ಲ ಅಂತಲ್ವ, ದಂಡನೆ ಇಲ್ಲ ಅಂತಲ್ವ ಕದಿಯುವುದು. ಹೌದು, ಕದೀತಾ ಇದ್ದಾನೆ, ಎಗರಿಸ್ತಾ ಇದ್ದಾನೆ, ಒಟ್ಟು ಮಾಡ್ತಾ ಇದ್ದಾನೆ, ಆದ್ರೂ ಅವನು ರಾಜ ಬೇಕು ಹೇಳ್ತಾನೆ. ಯಾವಾಗ? ಯದಾ ಅಸ್ಯ ತದ್ಧರಂತ್ಯನ್ಯೇ ತದಾ ರಾಜಾನಮಿಚ್ಛತಿ. ಭೀಷ್ಮರು ಹೇಳ್ತಾರೆ ಅವನು ರಾಜ ಬೇಕು ಹೇಳ್ತಾನೆ. ತಡಿ, ಕಳ್ಳನ ಹತ್ರ ಹೇಳಿಸುವ. ಯಾವಾಗ? ಅವನು ಸೊತ್ತು ಇನ್ನೊಬ್ಬರು ಕದ್ದಾಗ. ಕದ್ದ ಸೊತ್ತನ್ನು ಮತ್ತೊಬ್ಬರು ಕದೀತಾರೆ, ಎಗರಿಸ್ತಾರೆ. ಯಾರದ್ದು ತೋಟಕ್ಕೆ ಹೋಗಿ ರಾತ್ರಿ ಹಗಲು ರಾತ್ರಿಗಿಂತ ತಪ್ಪಿಸಿ ಅಲ್ಲಿನ ಒಂದಿಷ್ಟು ಬಿದ್ದ ಅಡಿಕೆಗಳನ್ನೆಲ್ಲ ಎತ್ತಿ ತಂದು ಗೋಣಿ ಚೀಲದಲ್ಲಿ ಕತ್ತಿ ಹಾಕಿ ಅಂಗಳದಲ್ಲಿ ಮನೆಯಲ್ಲಿ ಹಾಕಿಟ್ಟು, ಗೋಣಿ ಅವನದ್ದೇ, ಹಾಗಾಗಿ ಅಡಿಕೆ ಮಾತ್ರ ಮತ್ತೊಬ್ಬರದ್ದು ಗೊತ್ತಾಗುವುದಿಲ್ಲ. ಗೋಣಿ ಇಲ್ಲಿದ್ದೆ ಅಲ್ವಾ, ಬೇರೊಬ್ಬರದ್ದು ಒಂದು ಗುರುತು ಹೇಳಿಕೆ ಆಗುದಿಲ್ಲ.
ತಂದಿಟ್ಟು ಗಡ್ದಾಗಿ ಮಲಗಿದ್ರೆ ಮರುದಿನ ಎದ್ದಾಗ ಅವನ ಮನೆಯ ಒಂದು ಗೋಣಿ ಸಮೇತ ಇಲ್ಲ ಆಗ್ತದೆ. ತಂದ ಎದ್ದು ಒಂದು ಗೋಣಿ ಇಲ್ಲ ಅಲ್ಲ, ಅವನದ್ದು ಇಲ್ಲ, ನನ್ನ ಗೋಣಿಯ ಪರಿಚಯ ಆಗ್ತದೆ, ನಾನು ಹೋಗಿ ನೋಡ್ತೇನೆ ಹೇಳಿದ್ರೆ ಅವನು ಇವನಿಗಿಂತ ಬುದ್ಧಿವಂತ. ಬರುವಾಗಲೇ ಇವನ ಗೋಣಿ ಎರಡನ್ನು ಕುಕ್ಕರಿಸಿ ಅವನು ಹಾಕೊಂಡು ಹೋಗಿದ್ದಾನೆ ಬೇರೆ ಗಾಡಿಯಲ್ಲಿ. ಗೋಣಿ ಅಲ್ಲೇ ಉಂಟು. ನಂದು ಗೋಣಿ ಅಪಹಾರ ಆಗಿದೆ ಹೇಳುವಾಗಿಲ್ಲ, ಗೋಣಿ ಅಪಹಾರ ಆಗಲಿಲ್ಲ, ಗೋಣಿ ಒಳಗಿದ್ದ ಅಡಿಕೆ ಮಾತ್ರ ಅಪಹಾರ ಆಗಿದೆ. ಯಾಕೆ ಅಡಿಕೆ ಅಂತ ಹೇಳ್ತೀರಿ ಕೇಳಬಹುದು. ಈಗ ಪ್ರಸಕ್ತ ಸನ್ನಿವೇಶಗಳು ಈ ಒಳ್ಳೆ, ಅದಕ್ಕೆ ಚಿನ್ನದ ಬೆಲೆ ಇದೆ ಈಗ. ಹಾಗಾಗಿ ಜನ ಅದನ್ನು ಭಾರಿ ಅಡಗಿಸಿಡ್ತಾರೆ. ಅಡಗಿಸಲಾಗದ ಸೊತ್ತು ಅದು ಅಡಕೆ. ಅದಕ್ಕೆ ಅಂದ್ರೆ ಹಾಗೆ ಅಡಗಿಸಲಾರದು ಅಂತ ಅರ್ಥ. ಕದ್ದು ಮುಚ್ಚಿಡ್ಲಿಕ್ಕೆ ಬರುವುದೇ ಇಲ್ಲ ಅದನ್ನು. ಈ ನಮೂನೆ ಮನುಷ್ಯ ತಾನು ಕಳ್ಳ, ಸೊತ್ತು ಒಟ್ಟು ಮಾಡಿದ್ದಾನೆ, ಆದ್ರೆ ತಾನು ಒಟ್ಟು ಮಾಡಿದ ಸೊತ್ತು ಯಾರು ಕದ್ದೋಗಿದ್ದಾರೆ. ಈಗ ಅವನಿಗೆ ಬೋಧ ಬರ್ತದೆ. ಆಗ ಹೇಳ್ತಾನೆ, ರಾಜ ಇದ್ರೆ ಒಳ್ಳೇದಿತ್ತು, ನೋಡಿಕೊಳ್ಳುವವರು ಬೇಕಿತ್ತು, ಆಗ ಒಳ್ಳೆ ಅವನಿಗೆ ಶಿಕ್ಷೆ ಆಗ್ತಿತ್ತು. ಇವನಿಗೂ ಅದೇ ಅಲ್ವಾ, ಇನ್ನೊಬ್ಬರು ತೆಗೆದು ಅವನ ಸಂಕಟ ಹಾಗೆ ಆಗ್ಲಿಲ್ವಾ. ಇನ್ನೇ ಹೇಳ್ತಾರೆ, ಗಮ್ಮತ್ತುಂಟು ಇವರ ಕದಿಯುವ ಕಥೆ ಎಷ್ಟು ಚೆನ್ನಾಗಿರುತ್ತೆ. ಇದೊಂದು ಮುಖ ಆಯ್ತಲ್ಲ. ಇನ್ನೊಂದು ಮುಖ ಹೇಳ್ತಾನೆ ಭೀಷ್ಮ, ಪಾಪಾಪಿ ತದಾ ಕ್ಷೇಮಂ ಲಲಭಂತೆ ಕದಾಚನ. ಕೆಟ್ಟವರಿಗೂ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ ಅಂದ್ರೆ, ಏಕಸ್ಯ ಹಿದ್ದೋ ಹರತಃ ದ್ವಯೋಶ್ಚ ಬಹವೋ ಪರೇ. ಒಬ್ಬನ ಸೊತ್ತನ್ನು ಇಬ್ಬರು ಕರೀತಾರೆ. ಅವನ ಕೈಕಾಲು ಬಾಯಿ ಕಟ್ಟಿ ಅವನ ಎದುರಲ್ಲಿ ಚೂರಿ ತೋರಿಸಿ ಎಲ್ಲ ತಗೊಂಡು ಹೋಗ್ತಾರೆ. ಹಾಗೆ ಎರಡು ತಗೊಂಡು ಹೋದವರನ್ನು 10 ಜನ ಒಟ್ಟು ಸೇರಿ ಕಟ್ಟಿಯಾಗಿ ಗರಿಸ್ತಾರೆ. ಏಕಸ್ಯದ್ದೋ ಹರತಃ ದ್ವಯೋಶ್ಚ ಬಹವಃ ಪರೇ. ಒಬ್ಬನದ್ದು ಇಬ್ಬರು ಕದ್ರೆ ಇಬ್ಬರದ್ದು 4 ಸೇರಿ ಕದೀತಾರೆ. ಮತ್ತೆ ಹೀಗೆ ಮುಂದುವರಿತಾ ಇರ್ತದೆ. ಆದ್ರಿಂದ ಕದ್ದವರಿಗೂ ಸುಖ ಇಲ್ಲ. ಪಾಪಾಪಿ ತದಾ ಕ್ಷೇಮಂ ಲಲಭಂತೆ. ಕದ್ದರಿಗೆ ಕ್ಷೇಮ ಉಂಟು ಹೇಳುದ ಏನಿಲ್ಲ. ಉಪಯೋಗಕ್ಕೆ ಬರಲಿ, ಪೆಡು ತಿನ್ನಬೇಕಾಗತ್ತೆ, ಇದ್ದದ್ದನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಆದ್ರಿಂದ ಪ್ರತಿಯೊಬ್ಬರು ಸಹ ಕಳ್ಳತನಕ್ಕೊಂದು ಕೊನೆ ಇಲ್ವಾ, ಅವನ ಮೇಲಿನ ಕಳ್ಳ ಬರುವುದಿಲ್ವಾ, ಅದಕ್ಕೂ ಆಚೆನ ಕದಿಯುವುದಿಲ್ವಾ. ಇವ ಖಾಲಿ ಸೊತ್ತನ್ನು ಮಾತ್ರ ಕರೆದ್ರೆ ಅವ ಜಾಗವನ್ನೇ ಕದ್ದಿರ್ತಾನೆ, ಮನೆಯನ್ನೇ ಕದ್ದಿರ್ತಾನೆ. ಒಬ್ಬ ಹೋಗಿ ಬಂಗಾರವನ್ನು ಭಾರಿ ಗಮ್ಮತ್ತಿನಲ್ಲಿ ಕದ್ದು ತನ್ನಂತೆ ಆರ್ನಮೆಂಟ್. ಇವತ್ತು ತಾನು ಜಸ್ಸ ಆಗಬೇಕು, ಏನೋ ಒಂದು ಖುಷಿ ಪಡಬೇಕು, ಹೆಂಡತಿ ಇವನಿಗೆ ಏನೋ ತೋರಿಸ್ಬೇಕು, ಬಂಗಾರ ತಂದದ್ದಕ್ಕೆ ಅಂತ ಏನೋ ಲೆಕ್ಕ ಹಾಕಿಕೊಂಡು ಬಂದಿದ್ದಾನೆ. ಮನೆಗೆ ಒಂದು ಬಾಗಿಲು ಬಡಿಲಿಕ್ಕೆ ಬಾಗಿಲು ನೋಡ್ತಾನೆ, ಬಾಗಿಲು ತೆರೆದೇ ಉಂಟು. ಇವತ್ತು ನೇರ ಬಂಗಾರ ಸಮರ್ಪಣೆ ಇಟ್ಟುಕೊಂಡು ಕೈಯಲ್ಲಿ ಬ್ಯಾಗ್ ತೆಗೆದು ಬಂಗಾರ ತೆಗೆದೇ ಬರ್ತಾ ಇದ್ದಾನೆ. ಬಂದ್ರೆ ಅಲ್ಲಿ ಹೆಂಡತಿಯೇ ಇಲ್ಲ, ಅದನ್ನೇ ಕದ್ದಿದ್ದಾರೆ ಯಾರು. ಇವ ಬಂಗಾರ ಕದ್ದು ಬಂದು ಹೆಂಡತಿಯ ಕುತ್ತಿಗೆ ಹಾಕ್ಲಿಕ್ಕೆ ಹೋದ್ರೆ ಅವನ ಹೆಂಡತಿಯೇ ಅಪಹರ್ತಾಳು. ನೋಡ್ಲಿಕ್ಕೆ ಹೋದ್ರೆ ಈಗ ಯಾರ ಕುತ್ತಿಗೆ ಕಟ್ಲಿಕ್ಕೆ ಹೋಗಿ ನೋಡ್ತಾನೆ ಇವ. ಈಗ ಕದ್ದ ಮಾಲಿನ ಕತೆ ಏನಾಗಿದೆ ಅಂದ್ರೆ ಒದ್ದ ಸಿದ್ಧನ ಕತೆ ಅಂತ ಆಗಿ ಹೋಗಿದೆ, ಬಿದ್ದಿದ್ದಾನೆ. ಇದನ್ನು ಭೀಷ್ಮರು ಬಹಳ ಚೆನ್ನಾಗಿ ಹೇಳ್ತಾನೆ. ಒಬ್ಬರ ಸೊತ್ತನ್ನು ಇಬ್ಬರು ಕದ್ದರೆ ಇಬ್ಬರ ಸೊತ್ತನ್ನು 10 ಜನ ಸೇರಿ ಕದೀತಾರಲ್ಲ ಮಾರಾಯ. ದೇಶದ ಅವಸ್ಥೆ ಹೀಗಾಗತ್ತಲ್ಲ. ಆದ್ರಿಂದ ಮೊದಲ ಮಾಡಬೇಕಾದ್ದು ಕತೆ. ಅದಾಸಃ ಕ್ರಿಯತೆ ದಾಸಃ ಹ್ರಿಯತೆ ಚ ಬಲ ಸ್ತ್ರೀಯ. ಮನೆಯಲ್ಲಿ ಹೆಂಗಸರೇ ಇಲ್ಲ, ಎಂತ ಮಾಡ್ತಾರೆ ಇವರು ಅಂತ ಕೇಳಬೇಡಿ. ಮನೆಯೊಳಗೆ ದೊಪ್ಪನೆ ಬಂದವರು ಇದ್ದ ಬಿದ್ದ ಹುಡುಗರನ್ನು ಕದ್ಕೊಂಡು ಹೋಗ್ತಾರೆ. ಎಂತದಕ್ಕೆ ಕೇಳಿದ್ರೆ ಕೆಲಸ ಮಾಡಿಸ್ತಾರೆ. ದುಡ್ಡು ಸಿಗಲಿಲ್ಲಲ್ಲ, ದುಡ್ಡು ಮಾಡ್ತಾರವರು. ಹೇಗೆ? ಕೆಲಸ ಮಾಡಿಸಿ. ಮಕ್ಕಳನ್ನು ದೊಡ್ಡವರನ್ನು ಕೆಲಸಗಾರರನ್ನಾಗಿಸಿಕೊಂಡು ಎಳ್ಕೊಂಡು ಹೋಗಿ ದುಡ್ಡು ಸಂಪಾದನೆ ಮಾಡ್ತಾರೆ. ಈಗೇನಾಗ್ಬೋದು? ಅದರ ಆಸೆ ದುಡ್ಡು ಕೊಡೋದಾಗ್ಬೋದಾ? ಈಗೆಲ್ಲ ಏನೊಂದು ಕಿಡ್ನ್ಯಾಪ್ ಅಂತ ಇದೆ. ಮಕ್ಕಳನ್ನು ಕದ್ದಿಟ್ಟು ಮುಚ್ಚಿಟ್ಟು ಅವರಿಂದ ಮತ್ತೆ ಬಾಯಿ ಮಾತಾಡಿಸಿ 10 ಲಕ್ಷ 20 ಲಕ್ಷ ಕೊಡಿಯಿಂದ ಅದನ್ನು ಇಲ್ಲಿ ಹೇಳ್ತಾರೆ. ಅದಾಸಹ ಕ್ರಿಯತೆ ಯದಾಸಹ. ಯಾರು ಒಳ್ಳೆ ಶ್ರೀಮಂತರು ಮಕ್ಕಳಂತಿದ್ದಾರೆ, ದೊಡ್ಡವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರನ್ನು ಕದ್ದುಕೊಂಡು ಹೋಗಿ ಎಗರಿಸಿಕೊಂಡು ಹೋಗಿ ಕೆಲಸದವರನ್ನಾಗಿಸ್ತಾರೆ. ಬಿಟ್ಟು ಕೊಡಬೇಕಾದ್ರೆ ದುಡ್ಡು ಕೊಟ್ಟು ಬರಬೇಕಾಗುತ್ತೆ. ಇವರು ಆಸ್ತಿ ಪಾಸ್ತಿಗಳು ಅವರ ಹೆಸರಿಗೆ ಮಾಡಿ ದಾಖಲೆ ಪತ್ರವನ್ನು ಕೊಟ್ಟು ತರಬೇಕಾಗುತ್ತೆ ಕೆಲವೊಮ್ಮೆ, ಹಿಂದೆಲ್ಲ. ಅದರಂತೆ ಹಿರಿಯಂತೆ ಬಲ ಸ್ತ್ರೀಯ. ಹೆಂಗಸರನ್ನು ಬಂಗಾರದಂತೆ ಹೊತ್ಕೊಂಡು ಹೋಗ್ತಾರೆ ಅವರು. ಅದು ಹೆಣ್ಣು ಚಿನ್ನ ಮಣ್ಣೆಲ್ಲ ಒಂದೇ ನಮ್ಮನೆಯಲ್ಲ, ಆದ್ರಿಂದ ಅದನ್ನೆಲ್ಲ ಹೊತ್ಕೊಂಡೇ ಹೋಗಿ ಬಿಡ್ತಾರೆ. ಇಲ್ಲ ಅದು ಕೊಡುವುದೇ ಇಲ್ಲ, ಅದನ್ನ ಇಟ್ಕೊಳ್ತಾರೆ ಅವರೇ. ಯಾರ್ಯಾರೋ ಕೈಗೂ ಮಾರ್ತಾ ಹೋಗ್ತಾ ಇರ್ತಾರೆ. ಒಳ್ಳೆ ದುಡ್ಡು ಬರುತ್ತಂತೆ ಅವರಿಗೆ. ಹೇಳಿಕೊಳ್ತಾರೆ ಅವರು ಬಾಯಿ ಬಿಟ್ಟು, ಹೆಣ್ಣುಗಳು ನಮ್ಮ ಭೋಗದ ಸೊತ್ತುಗಳು, ಅದನ್ನು ನಾವು ಎಲ್ಲಿ ಬೇಕಾದ್ರಲ್ಲಿ ಅನುಭವಿಸಬಹುದು, ಆದ್ರಿಂದ ಅದನ್ನು ಕದ್ಕೊಂಡು ಹೋಗ್ತೇವೆ, ಆನಂತರ ಉಪಯೋಗಿಸಿಕೊಳ್ಳುತ್ತೇವೆ. ಒಂದು ಮನೆಗೆ ಆ ಹೆಣ್ಣನ್ನು ತಗೊಂಡೋಗಿ ಬಿಟ್ರೆ ಅದು ಎಲ್ಲರಿಗೂ, ಗಂಡು ಜಾತಿಯ ಎಲ್ಲರಿಗೂ ಸಹ
ಉಪಕಾರಕ್ಕೆ ತಿನ್ಲಿಕ್ಕೆ ಹರಿಲಿಕ್ಕೆ ಸಿಗ್ಬೇಕು ಅವರಿಗೆ, ಹಾಗೆ ಮಾಡುತ್ತಾರೆ. ಅದು ಯಾರ ಏನು ಸಮಸ್ಯೆ ಇಲ್ಲ. ಈ ನಮೂನೆ ಅದು ಮುಗಿದ ನಂತರ ಅವರು ಅಕ್ಕಪಕ್ಕದ ಕೆಲವು ಅವರದ್ದೇ ಆಗಿರತಕ್ಕಂಥ ದೇಶ ವಿದೇಶಗಳಿಗೆ ಅದನ್ನು ಕಳುಹಿಸಿಕೊಡುತ್ತಾರೆ, ಮಾರಾಟ ಮಾಡುತ್ತಾರೆ, ಅದರಿಂದ ದುಡ್ಡು ಪಡೀತಾರೆ. ಅದರಿಂದ ಮತ್ತೆ ಇಲ್ಲಿ ಪುನಃ ದುಡ್ಡನ್ನು ಯಾರಿಗೂ ಎಸೆದು ವಂಚನೆಗೊಳಿಸಿ ಅವರೇ ಹಿಡಿಕೊಂಡ ತಥ್ಯ ಇದು. ಇತರರು ತಾವು ಮಾಡತಕ್ಕಂತಹ ಹೆಣ್ಣುಗಳ ಅಪಹಾರದ ಕಥೆಯನ್ನು ಅವರು ಹೇಳಿದ್ದಾರೆ ಹೀಗೆ ಅಂತ. ಮೊದಲಿಗೆ ಒಂದು ಹೆಣ್ಣನ್ನು, ಅದಕ್ಕೇನೋ ದೌರ್ಬಲ್ಯ ಇರ್ತದೆ, ಅದಕ್ಕೋಸ್ಕರ ಏನೋ ಒಂದಿಷ್ಟು ಹಣವನ್ನು ಎಸಿತಾರೆ, ಬಿಸಾಡ್ತಾರೆ, ಖರ್ಚು ಮಾಡಿಕೊಳ್ಳುತ್ತಾರೆ, ಏನೋ ತೋರಿಸ್ಲಿಕ್ಕೋಸ್ಕರ. ಆದ್ರಿಂದ ಅದನ್ನು ಬುಟ್ಟಿ ಹಾಕೊಳ್ಳುತ್ತಾರೆ, ಮತ್ತೆ ಅದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಆ ಬಳಿಕ ಅದನ್ನು ಮಾರ್ತಾರೆ ಇತರ ದೇಶಗಳಿಗೆ. ಆಗ ಅವರಿಗೆ ಒಂದು ದುಡ್ಡು ಉಂಟಲ್ಲ, ಅದರಿಂದ ಮೊದಲು ಮಾಡಿದ ಖರ್ಚಿಗೆ ತೆಗೆದು ಮತ್ತೆ ಉಳಿಸಿ ಅದರಿಂದ ಮತ್ತೆ 2 ಹುಡುಗಿಯರನ್ನು ಹೇಳ್ಕೊಳ್ತಾರೆ. ಹಾಗೆ ಇದು ಮುಂದುವರಿಕೆ ರೀತಿ. ಅದರಿಂದ ಮತ್ತೆ ಆ 2 ಹೆಂಗಸರನ್ನು ಮಾರಿದವಳಿಗೆ ಅಲ್ಲಿ ಬಂದಿರತಕ್ಕ ದುಡ್ಡಿಂದ ಮತ್ತೆ ಇಲ್ಲಿ ಬಂದು 16 ಹುಡುಗಿಯರನ್ನು ಮತ್ತೆ ಪರ್ಚೇಸ್ ಮಾಡ್ತಾರೆ. ಹೀಗೆ ಮೋಸ ಮಾಡಿ ದುಡ್ಡು ಎಸೆದು ಒಂದಿಷ್ಟು ಅವರನ್ನು ಮಂಕುಬೂದಿ ಏರಿಸಿ ಅವರಿಗೆ ಸಹಾಯ ಮಾಡಿದ ನೇಮದಲ್ಲಿ ಅವರನ್ನು ಒಂದು ರೀತಿಯಿಂದ ಗಲೀಜುಗೊಳಿಸಿ ಈ ವ್ಯಾಪಾರವನ್ನು ಮುಕ್ತವಾಗಿ ನಡೆಸ್ತಾ ಇದ್ದಾರೆ. ಇದನ್ನು ಬಹಳ ಸ್ಪಷ್ಟವಾಗಿ ಭೀಷ್ಮರು ಈ ಭಯಾನಕ ವಿಷಯವನ್ನು ಪ್ರಿಯಂತೇಚ ಬಲಾತ್ ಸ್ತ್ರೀಯ ಅಂತ ಹೇಳಿಕೊಂಡು, ರಾಜ ಗಟ್ಟಿಗ ನಿಲ್ಲದೆ ಇದ್ರೆ, ಸರ್ಕಾರ ಒಳ್ಳೆ ರೀತಿಯಿಂದ ಕಾನೂನನ್ನು ಜರುಗಿಸದ ಇದ್ರೆ ಈ ಬಗೆಯ ಪ್ರತ್ಯಕ್ಷವಾದ ದರೋಡೆ, ಹಗಲಿಗೆ ಆಗತಕ್ಕಂಥ ಅನ್ಯಾಯ ಅದು ಆಗ್ತಾ ಇರ್ತದೆ ಅಂತ ಆ ಕಾಲದಲ್ಲಿ ಭೀಷ್ಮ ರಾಜ ಕಥೆಯ ಬಗ್ಗೆ, ರಾಷ್ಟ್ರಕೃತ್ಯದ ಬಗ್ಗೆ ಧರ್ಮರಾಜ ಕೇಳಿದಾಗ ಹೇಳಿದ್ದ. ಯತಸ್ಮಾತ್ ಕಾರಣಾದ ದೇವಾ ಪ್ರಜಾ ಪಾಲಾನ್ ಪ್ರಚಕ್ರಿರೇ. ಇದಕ್ಕೆ ದೇವತೆಗಳು ಮೊದಲಿಗೆ ರಾಜರನ್ನು ಮಾಡಿತ್ತು. ಸೃಷ್ಟಿ ಆರಂಭದಲ್ಲಿ ಮಾತ್ರವಲ್ಲದೆ ಪ್ರಜೆಗಳ ಪಾಲಕರು ಅಂತ ಹೇಳಿಕೊಂಡು. ಯಾಕೆ ಪಾಲಕರು ಬೇಕು? ಕೆಲವರಿಗೆಲ್ಲ ಭಾರಿ ಬೇಸರ, ನಮ್ಮನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಇರುವುದು ಅಂದ್ರೇನು. ಅದೊಂದು ಬಹಳ ಹಿಂದೆ ಒಂದು ಬಗೆ ಇತ್ತು ಸಿನಿಮಾ, ನಾನು ನೋಡಿಕೊಂಡ ನೆಲೆಯಲ್ಲಿ. ಅದು 2 ಕಣ್ಣು 12 ಕೈಯನ್ನು ಹೇಳಿಕೊಂಡಾಗೆ. ಒಬ್ಬ ಒಳ್ಳೆ ವ್ಯಕ್ತಿ, ಅಧಿಕಾರಿ, ಪೊಲೀಸ್ ಅಧಿಕಾರಿ, ಅತ್ಯಂತ ಕೆಟ್ಟ ಕಳ್ಳರನ್ನು, ಹಾಡು ಜನರನ್ನು, ಕೈದಿಗಳನ್ನು ತಾನು ಕರೆತಂದು ಒಳ್ಳೆ ರೀತಿಯಿಂದ ಅವರಿಗೆ ಕೆಲಸ ಮಾಡಿಸಿ ದೇಶಕ್ಕೆ, ಇಲ್ಲ ಅದು ಸುಮ್ಮನೆ 3 ಹೊತ್ತು ತಿಂದು ಸಾಯ್ತಾವೆ ಅಂತೇಳಿ ಒಳ್ಳೆ ಕೆಲಸ ಮಾಡಿಸಿ ಅವರಲ್ಲಿ ಒಳ್ಳೆದಾಗಿಸಬೇಕು ಅಂತ ಹೇಳಿ ತಂದು ತನ್ನ ಸುಪರ್ದಿಯಲ್ಲಿ ಅವರನ್ನು ಇಟ್ಟುಕೊಳ್ಳುತ್ತಾನೆ. ಕರ್ಕೊಂಡು ಬರ್ತಾನೆ. ಊರ ಹೊರಗೆ ಅವರಿಂದ ಇನ್ನು ತೋಟಗಾರಿಕೆ ಮಾಡಿಸಿ ಕೆಲಸ ನಡೆಸಿ ಅವರ ಮ್ಯಾನ್ಯುವಲ್ ಪವರ್ ಅದನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಹಾಗೆ ತಂದು ಬಿಟ್ಟವ ಮೊದಲಿಗೆ ಮಾಡಿದ್ದೇನವ ಕೇಳಿದ್ರೆ ಅಂದ್ರೆ ಅಲ್ಲಿ ಕಾಂಪೌಂಡ್ ವಾಲ್ ಹಾಕಿಸಿತ್ತು. ಇದರ ಆಚೆಗೆ ನೀವು ಹಾರಿ ಹೋಗುವಂತಿಲ್ಲ ಮತ್ತೆ ಅಂತ ಹೇಳಿ ಅದನ್ನು ಮೊದಲಿಗೆ ಆ ಕೈದಿಗಳು ಹೇಳಿದ್ರೆ, ಹಾಗಾದ್ರೆ ನಮಗೆ ಆ ಕೈದಿಯ ಕೋಣೆಯಿಂದ ಈ ಕೈದಿಯ ಕೋಣೆಗೆ ನಮ್ಮನ್ನು ಹಾಕಿದ್ದಕ್ಕೆ ನೀನ್ ಯಾಕೆ ಕರ್ಕೊಂಡು ಬಂದೆ ಬೇಲಿ ಹಾಕುದಾದ್ರೆ ಅಂತ ಕೇಳಿಬಿಟ್ಟು. ಆ ಕಳ್ಳರಿಂದಲೂ ಪಾಠ ಕಲಿತ ಅಧಿಕಾರಿ ಬೇಲಿ ಎಸೆದ. ನೀವೇ ನಿಮ್ಮನ್ನು ಬೇಲಿಯನ್ನಾಗಿಸಿಕೊಳ್ಳುವುದಾದ್ರೆ ನನ್ನ ಯಾವ ಬೇಲಿ ಇಲ್ಲ ಹೇಳಿದ. ಇದು ಮನುಷ್ಯನ ಪ್ರಶ್ನೆ. ನನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಬಲ್ಲೆ ಎನ್ನುವ ವಿಶ್ವಾಸ ಮತ್ತೆ ಅವನಿಗೆ ಬೇಕಾಗಿರತಕ್ಕಂತ ಟ್ರೈನಿಂಗ್, ಶಿಕ್ಷಣ ಇದ್ದಿದ್ದರೆ ಯಾರನ್ನು ನೋಡಿಕೊಳ್ಬೇಕಾಗಿಲ್ಲ. ಅದಕ್ಕೆ ಹಿಂದೆ ರಾಜ ಇರಲಿಲ್ಲ, ಹಿಂದೆ ಹೇಳಿ ಆಯ್ತಲ್ಲ ಭೀಷ್ಮ, ದಂಡನೆ ಇರಲಿಲ್ಲ, ದಂಡ ನೀತಿ ಶಾಸ್ತ್ರ ಇರಲಿಲ್ಲ. ಎಲ್ಲರೂ ಅವರವರ ಪಾಡಿಗೆ ಅವರವರು ಬಹಳ ಚಂದವಾಗಿ ಸೆಲ್ಫ್ ಕಂಟ್ರೋಲ್ಡ್ ಹೇಳ್ಬಹುದು, ಸೆಲ್ಫ್ ಆರ್ಡರ್ಡ್ ಹೇಳಿಕೊಳ್ಬಹುದು. ಆ ರೀತಿಯಾಗಿ ಬದುಕಿದ್ರು ಪ್ರಜ್ಞಾವಂತರಾಗಿ. ಅದ್ರೇನಾಯ್ತು, ಕ್ರಮೇಣ ಕೆಲವರಲ್ಲಿ ಆಸೆ ಹೆಚ್ಚಾಯಿತು, ಕೋಪ ಬರಲಿಕ್ಕೆ ಶುರುವಾಯಿತು. ಈ ರಾಗದ್ವೇಷಕ್ಕೆ ಬಲಿಯಾಗಿ ಪಕ್ಕದ ಸೊತ್ತು ಬೇಕು ಅಂತ ಎಗರಿಸಲಿಕ್ಕೆ ಶುರು ಮಾಡಿದ. ಅಲ್ಲಿಂದ ಲೋಭಿ ಆಗ್ಲಿಕ್ಕೆ ಶುರು ಮಾಡಿ ಅತ್ಯಂತ ನೀಚನಾದ, ಕೊನೆಗೊಬ್ಬ ನೋಡಿಕೊಳ್ಳಲಿಕ್ಕೆ ಬೇಕಾಯಿತು ಅಂತ ಹಿಂದೆ ಹೇಳಿದ್ರು. ಆದ್ರಿಂದ ಭೀಷ್ಮರು ಇಲ್ಲಿ ಅಲ್ಲಿಂದ ತರ್ತಾರೆ, ಮೊದಲು ರಾಜ ಬೇಕು ಅಂತ ಹೇಳಲಿಕ್ಕೇನು ಸುಲಭ ಇತ್ತು. ಮನುಷ್ಯನಿಗೆ ಸ್ವಾತಂತ್ರ್ಯ ಬೇಕು, ಯಾರು ನೋಡಿಕೊಳ್ಳುವುದು ಯಾವುದಕ್ಕೂ ಬೇಡ. ಹಾಗೆ ಸ್ವೇಚ್ಛಾಚಾರಿ ಆದ್ರೆ ಮನುಷ್ಯ ಒಂದು 4 ದಿನ ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರ್ತಾನೆ, 5ನೇ ದಿನ ಶುರು ಮಾಡ್ತಾನೆ. ಇನ್ನೊಂದು ಗಮ್ಮತ್ತು ಅಂದ್ರೆ ಯಾರಾದ್ರೂ ಒಬ್ಬ ಶುರು ಮಾಡಿದ್ರೆ ಸಾಕು. ನಾನೊಂದು ಕತೆ ಕೇಳಿದ್ದೆ, ಮಂಗಗಳ ಸಮಾರಾಧನೆ
ಅಂದ್ರೆ ಅವುಗಳಿಗೆ ಊಟ ಹಾಕಿದ್ದು. ಅದರಲ್ಲಿ ಪ್ರಧಾನ ಅಂಶ ಏನು ಕೇಳಿದ್ರೆ ವಸಂತೋತ್ಸವ, ರಾಮನವಮಿ, ಮಾವಿನ ಹಣ್ಣಿನ ರಸಾಯನ, ಒಂದು ಎಲ್ಲ ಮಂಗಗಳಿಗೂ ಹಾಕಿದ್ದಾರೆ ಬೇಕಾದಷ್ಟು ರಸಾಯನ ಶೀಕರಣೆ ಎಲ್ಲ ತಿಂದಿದ್ದಾವೆ, ತಿಂತಾ ಇದ್ದಾವೆ. ಆಗ ಒಂದು ಮಂಗನ ಕೈಯಲ್ಲಿ ನೆಲೆಗೊಂಡ ಗೊರಟು ಅಂದ್ರೆ ಮಾವಿನ ಓಟೆ ಬೀಜ, ಅದು ಚೀಪು ಹೊತ್ತಿನಲ್ಲಿ ಜಾರಿ ಕೈಯಿಂದ ಮೇಲಕ್ಕೆ ಹಾರಿತು. ಇದನ್ನು ಇನ್ನೊಂದು ಮಂಗ ನೋಡಿದ, ನಿನ್ನದು ಅಷ್ಟೇ ಹಾರೋದ ಮೇಲೆ, ಅವ ಬೇಕು ಅಂದ್ಲೆ ಗೊರಟನ್ನು ಸ್ವಲ್ಪ ಮೇಲಕ್ಕೆ ಹಾರಿಸಿದ. ಮಗದೊಬ್ಬ ನನ್ನದು 6 ಅಡಿ ಹಾರ್ತದೆ ಅಂತ ಅವ ಇನ್ನೊಂದು ತೋರಿಸಿದ ಹಾರಿಸಿ. ಹೀಗೆ ಮಂಗಗಳು ನಿಜವಾಗಿ ಆದ ಅಚಾನಕವಾದ ಒಂದು ದೋಷದಿಂದ ಅವರಲ್ಲಿ ಒಂದು ಪೈಪೋಟಿ ಸ್ಪರ್ಧೆ ಎರಗಿ ನಿನ್ನದೇನು ಅಷ್ಟು ಮಹಾ ಅಂತ ಹೇಳಿ ಚಪ್ಪರ ತಾಗಿಸ್ತೇನೆ ಅಂತ ಮಗದೊಬ್ಬ ನೋಡಿ ತಿನ್ನುವ ಗೊರಟೆ ಮಾವಿನ ರಸಾಯನ ಚಪ್ಪರಕ್ಕೆಲ್ಲ ತಾಗಲಿ ಶುರುವಾಯ್ತು. ಈಗ ಮೇಲಿನ ಚೌಕಟ್ಟುಗಳಿಗೆಲ್ಲ ಶಾಮಿಯಾನಗಳಿಗೆಲ್ಲ ತಾಗಲಿ ಶುರುವಾಯ್ತು, ಅಲ್ಲಿ ಎಲ್ಲ ರಸಾಯನ ಬಂತು. ಈ ಮಂಗಗಳು ಕೇಳಬೇಕಾ, ಪಕ್ಕದವರ ಗೊರಂಟನ್ನು ತಗೊಂಡಿದ್ದಾವೆ ಮೇಲೆಸೆದು ತೋರಿಸಲಿಕ್ಕೆ, ನಿಂತು ಹಾರಿ ಶುರು ಮಾಡಿದ್ದಾರೆ ಚಪ್ಪರದ ಒಡೆ. ಅವ ಹೇಳಿದ ನಂದು ಚಪ್ಪರ ದಾಟಿ ಹಿಂದೆ ಬರ್ತದೆ ಅಂತ. ಈ ಮತ್ಸ್ಯಯಂತ್ರ ಭೇದದ ಹಾಗೆ ಚಪ್ಪರ ತೂತು ಮಾಡಿ ಹೊರಟು ಹೋದದ್ದು ಉಂಟು. ಹೀಗೆ ಮನುಷ್ಯ ನೋಡಿ ಕಲಿಯುವುದಿಲ್ಲ, ನೋಡಿ ಹಾಳಾಗ್ತಾನೆ, ಹಾಳು ಮಾಡಲಿಕ್ಕೆ ಕಲಿತಾನೆ, ಒಳ್ಳೇದು ಕಲಿಯುತ್ತೀನಿ. ಆದ್ರಿಂದ ಅವರವರ ಪಾಡಿಗೆ ಅವರವರು ಕೂತಿದ್ರು ಯಾವನೋ ಒಬ್ಬ ಯಾವುದೋ ಸನ್ನಿವೇಶಕ್ಕೆ ಸಿಕ್ಕಿಬಿದ್ದು ಒಂದು ಮಾತು ಬರುತ್ತೆ. ಬೇಕಾದಷ್ಟು ಧರ್ಮಶಾಸ್ತ್ರಗಳ ಗೆರೆಗಳಿವೆ ಪುರಾಣಗಳಲ್ಲಿ, ವೇದವ್ಯಾಸರ ಮಾತುಗಳಲ್ಲಿ. ದನಕ್ಕಾಗಿ ಹುಲ್ಲನ್ನು ಮಗದೊಬ್ಬನ ತೋಟದಿಂದ ತೆಗೆಯಬಹುದು ಒಂದು ಮಾತು ಬರುತ್ತೆ, ಬಹಳ ಅಪರೂಪದಲ್ಲಿ ಬರುತ್ತೆ. ತನಗಾಗಿ ಅಲ್ಲ, ತನ್ನದೇ ದನ ಸರಿ, ಇನ್ನೊಬ್ಬರ ದನಕ್ಕಲ್ಲ. ತನ್ನ ಮನೆಯ ದನಕ್ಕೆ ಹಸಿ ಹುಲ್ಲು ಇಲ್ಲದಿದ್ದಾಗ ಇನ್ನೊಬ್ಬರ ತೋಟದಲ್ಲಿ ಹೇರಳವಾಗಿದ್ದಲ್ಲಿ, ಅವರಿಗೆ ಅದು ಬೇಡವೇ ಆಗಿದ್ದಲ್ಲಿ ಇವ 1-2 ತರಬಹುದು, ತಿನ್ನಿಸಬಹುದು. ತನಗಾಗಿ ಅದು, ದನಕ್ಕಾಗಿ. ಇದನ್ನು ಕದ್ದದ್ದು ಹೇಳ್ತೀರಾ? ನಿಜವಾಗಿ ಕದ್ದದ್ದೇ, ಅದು ತನಗಾಗಿ ಅಲ್ಲ, ದನಕ್ಕಾಗಿ. ಆದ್ರೆ ಇವನ ದನಕ್ಕಾಗಿ ಅಲ್ವಾ? ಸ್ವಾರ್ಥ ಇಲ್ವಾ? ಉಂಟು. ಅದ್ರ ಹಾಲು ಕುಡಿದೀವಲ್ವಾ? ಹೌದೇ. ಅಗ್ನಿಹೋತ್ರ ಇವನದ್ದಲ್ವಾ? ಸರಿ. ಆದ್ರೆ ಅವನ ಹತ್ರ ಕೇಳಬಹುದಿತ್ತಲ್ಲ ಅಂತ ಒಂದು ಮಾತು ಬರುತ್ತೆ. ದಿನ ಎಂತ ಕೇಳುವುದು ಅಂತ ಇರಬಹುದು, ಅಥವಾ ಕೇಳಿದ್ರೆ ಇವನಿಗೆ ಹೆಸಿಟೇಟ್ ಆಗುತ್ತೆ, ಸ್ವಲ್ಪ ಹೆಚ್ಚಿಗೆ ಆಗತ್ತೆ, ಇಷ್ಟ ಆಗುವುದಿಲ್ಲ, ಇರಿಟೇಟ್ ಆಗತ್ತೆ, ತನ್ನ ದರ್ಪಕ್ಕೆ ಕಮ್ಮಿ ಕಾಣುತ್ತೆ, ಅದನ್ನ ಕದ್ದಿದ್ದಾನೆ. ಇದನ್ನು ದನಕ್ಕಾಗಿ ಕದಿಯುವುದು ಸಂಗತಿ ಅಲ್ಲ. ಹಾಗಾದ್ರೆ ಪೂಜೆಗಾಗಿ ಹೂ ತೆಗೆಯುವುದು ತಪ್ಪಲ್ವ ಕೇಳಬಹುದು ನೀವು? ಅದು ತಪ್ಪೇ ಅನ್ನ, ಅದು ಮಾತಿಲ್ಲ. ದನ ಇದು ಪ್ರತ್ಯೇಕವಾದ ಗೋವಾದ್ರಿಂದ ಇದರ ಬಗ್ಗೆ ಸ್ವಲ್ಪ ಗೋವಿನ ಬಗ್ಗೆ ಒಂದು ಗೌರವದ ಮಾತಿನಲ್ಲಿ ಈ ಮಾತನ್ನು ಉಲ್ಲೇಖ ಮಾಡಿ. ಹೀಗೆ ಶುರು ಮಾಡಿದವ ಅವನು ದನಕ್ಕೆ ಗೊತ್ತಿಲ್ಲದ ಇನ್ನೊಬ್ಬ, ಹುಲ್ಲು ತೆಗೆದದ್ದು ಗೊತ್ತಿಲ್ಲದ ಮಗದೊಬ್ಬ ಅವನ ತೋಟದಲ್ಲಿ ಮಾವಿನ ಹಣ್ಣನ್ನೇ ತೆಗಿತಾನೆ, ತಿಂದು ಬಿಡ್ತಾನೆ. ಹೀಗೆ ಮುಂದೆ ಹೋಗುತ್ತೆ ಕದಿಯುವ ಕತೆ. ವಿಸ್ತಾರಗೊಂಡ ರೀತಿ ಅದು ರಾಗ ದ್ವೇಷಗಳಿಗೆ ಪಾತ್ರವಾಗಿ ಹಾಳಾಗಿ ಹೋಗ್ತದೆ. ಇದರಿಂದ ಏನ್ ಮಾಡಿದ್ರು? ಮೊದಲು ಹೇಳುತ್ತಾರೆ, ಇಲ್ಲಪ್ಪ, ನೋಡಿಕೊಂಡಂತೆ ದೇವತೆಗಳು ಇದನ್ನೆಲ್ಲ ಬಿಟ್ಟು ನೋಡಿ ಆಗಿದೆ ಮನುಷ್ಯರನ್ನು. ಇನ್ನು ಜೋರು ಮಾತುಗಳು ಬರ್ತಾವೆ ಮುಂದಕ್ಕೆ, ನನಗೆ ನಾಚಿಕೆ ಆಗುತ್ತೆ ಹೇಳಲಿಕ್ಕೆ, ಅದು ಮತ್ತೆ ಹೇಳತ್ತೆ. ಹಾಗಾಗಿ ದೇವತೆಗಳು ಏನ್ ಮಾಡಿದ್ದು ಅಂದ್ರೆ ಮೊದಲಿಗೆ ಪ್ರಜೆಗಳ ಪಾಲಕರನ್ನು ಮಾಡಿದ್ದು. ನಾಚಿಕೆಡಿನ ಕೆಲಸ ಅದು, ನೋಡಿಕೊಳ್ಳಿಕ್ಕೆ ಜನ, ಅದನ್ನು ಮೊದಲು ಬಿಟ್ಟು. ನಮ್ಮನ್ನು ನೋಡಿಕೊಳ್ಳಿಕ್ಕೆ ಜನ ಉಂಟು ಹೇಳಿದ್ರೆ ನಾವು ಹೇಸಿಗೆ ಬಿಡಬೇಕು. ಯಾಕೆಂದ್ರೆ ನಾವು ಅಸ್ವತಂತ್ರರು ಅಂದ್ರೆ ಸಣ್ಣದಲ್ಲ, ನಮಗೆ ತಲೆ ಸರಿ ಇಲ್ಲ ಅಂತ ಅರ್ಥ. ನಾವು ನಮ್ಮನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಆಗದವರು ಅಂತ ಅರ್ಥ, ಪಾಠ ಆಗ್ಲಿಲ್ಲ ಅಂತ ಅರ್ಥ. ನಾನು ಅದೇ ಯಾವತ್ತು ಹೇಳುದು, ಕೆಲವು ದೇವಸ್ಥಾನಗಳ ಗೋಡೆ ಓದಿದರೆ ಹೇಸಿಗೆ ಆಗಿ ಹೋಗ್ತದೆ. ಏನಂದ್ರೆ ಇದು ದೇವರ ಪರಿಸರ, ಇಲ್ಲಿ ಶುಚಿತ್ವವನ್ನು ಕಾಪಾಡಿ ಮಲಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಬರೀತಾರೆ. ಇದು ದೇವಾಲಯದ ಗೋಡೆಯಲ್ಲಿ ಬರಬೇಕೇ ಎನ್ನುವ ಪ್ರಶ್ನೆ. ಯಾಕೆ? ದೇವಾಲಯ ಅಂದ್ರೆ ಸ್ಯಾಕ್ರಿಫೈಸ್ ಏರಿಯಾ ಅಂತಲೇ ಅರ್ಥ, ಪವಿತ್ರ ತಾಣ ಅಂತಲೇ ಅರ್ಥ. ಅಂತ ಸಂದರ್ಭದಲ್ಲಿ ಪಾವಿತ್ರ್ಯ ಉಳಿಸಿ ಬರೆಯುವುದೇ ತಪ್ಪು, ಶುಚಿತ್ವ ಕಾಪಾಡಿ ಎನ್ನುವುದೇ ಸರಿ ಇಲ್ಲ. ಅದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಹೇಳಿದ್ರೆ, ಕಸಗಡ್ಡಿಗಳನ್ನು ಎಸಿಬಾರ್ದು ಹೇಳಿದ್ರೆ, ಮನುಷ್ಯ ಎಷ್ಟು ಹೇಸಿಗೆಯವ ನೋಡಿ. ಪ್ರಾಣಿಗಳಿಗೆ ಇದು ಭಾಷೆ ಅರ್ಥ ಆಗ್ತದ? ಇದು ಪ್ರಾಣಿಗಳಿಗೆ ಹೇಳಿದ್ದಲ್ಲ, ಮನುಷ್ಯ ಪ್ರಾಣಿಯ. ಎಷ್ಟು ಸ್ವಚ್ಛ ಭಾರತ ಅಂತ ನಾವು ಹೇಳುತ್ತೇವೆ, ಇವತ್ತಿನವರೆಗೂ ಅಕ್ಕಪಕ್ಕದವ ಎಸೆಯುವುದು ಎಲ್ಲಿ ಕೇಳಿದ್ರೆ ದಾರಿಯಲ್ಲಿ. ಮನೆಯ ಕಸವನ್ನು ತ್ಯಾಜ್ಯವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ವಾಹನ ಬಂದ್ರು ಇವನಿಗೆ ಕೈಕಾಲು ಸೊಂಟ ಮುರಿದೋಗಿದೆ. ಬೀದಿಯ ಬದಿಯಲ್ಲಿ ಹಾಕಿದ್ದನ್ನು ಬೀದಿ ನಾಯಿಗಳು ಎಳೆದು ಬೀದಿಗೆ ಹಾಕ್ತವೆ, ತಂದು ಮನೆ ಅಂಗಳಕ್ಕೆ ತಂದು ಹಾಕ್ತವೆ, ಕಾಲು ತುಳಿಯುವಲ್ಲೇ ಹಾಕ್ತವೆ.
ನಾವು ಆರೋಗ್ಯವನ್ನು ವೃದ್ಧಿಸಬೇಕಾ, ಆರೋಗ್ಯವನ್ನು ನಾಶ ಮಾಡಬೇಕಾ, ರೋಗವನ್ನು ಹರಡಬೇಕಾ ನೋಡಿ. ಇದೆಲ್ಲ ಏನು ಬುದ್ಧಿ ಇಲ್ಲದವರು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಇವತ್ತೆಲ್ಲ ಲಿಟರಸಿಯೇ ಇರುವುದು, ಎಲ್ಲ ರಾಕ್ಷಸರೇ, ಸಾಕ್ಷರ ಆಂದೋಲನದಲ್ಲಿ ಓದಿ ಬಂದವರೇ. ಇದಕ್ಕೋಸ್ಕರ ಆವತ್ತು ದೇವತೆಗಳು ನೋಡಿದ್ರಂತೆ, ಈ ಮನುಷ್ಯನ ಬಗ್ಗೆ ಮುಂದಿನ ಮಾತು ಹೇಳ್ತಾನೆ, ಭಾರಿ ಜೋರಿ ಇರ್ತದೆ. ಮೊದಲು ಮಾಡಿದ್ದೇ ರಾಜರನ್ನೇ ಮಾಡಿದ್ರಂದು. ಚೆನ್ನಾಗಿ ರೂಲ್ ಮಾಡತಕ್ಕ ವ್ಯಕ್ತಿ ಬೇಕೇ ಇವರಿಗೆ, ಇವರ ಮೇಲೆ ಜೋರಾಗಿ ದಂಡನೆಯನ್ನು ಮಾಡುವವನೇ ಬೇಕು ಅಂತೇಳಿ ದೇವತೆಗಳು ಮಾಡಿದ್ದಾರೆ. ರಾಜ ಚೇನ್ನ ಭವೇದ್ ಲೋಕೆ ಪೃಥಿವ್ಯಾಂ ದಂಡಧಾರಕ. ಒಬ್ಬ ಈ ನೆಲದಲ್ಲಿ ಭೂಲೋಕದಲ್ಲಿ ನೋಡಿಕೊಳ್ಳುವ, ಗಟ್ಟಿಯಾಗಿ ದಂಡನೀತಿಯನ್ನು ಸಮರ್ಪಕವಾಗಿ ನಡೆಸಿಕೊಡುವ ಇಲ್ಲದೆ ಹೋದರೆ ಜಲೇ ಮತ್ಸ್ಯಾನಿವ ಭಕ್ಷ್ಯನ್ ದುರ್ಬಲಂ ಬಲವತ್ತರ. ನೀರಿನಲ್ಲಿ ಮೀನನ್ನು ತಿನ್ನುವುದಿಲ್ವಾ? ಯಾರು? ಮೀನೇ. ದೊಡ್ಡ ಮೀನು ಸಣ್ಣ ಮೀನುಗಳನ್ನು ಅಂತಾನಿವ. ಒಂದೆರಡಲ್ಲ, ದೊಡ್ಡ ಮೀನು ಸಣ್ಣ ಮೀನುಗಳನ್ನು ನುಂಗುವ ಹಾಗೆ ಲೋಕದಲ್ಲಿ ದೊಡ್ಡ ಕುಳಗಳು ಸಣ್ಣಗಳನ್ನು ನುಂಗಿ ಹಾಕಿ ಬಿಡುತ್ತಾರೆ. ಈ ಗೆರೆ ಇನ್ನೂ ಒಂದು ವಾಕ್ಯ ಉಂಟು ಇಲ್ಲಿ, ಎರಡೆರಡು ಸತಿ ವೇದವ್ಯಾಸರಿ ಪ್ರಯೋಗ ಮಾಡ್ತಾರೆ ಇಲ್ಲಿ. ಅದರಿಂದ ಪಾಠಾಂತರದ ಸೊಗಸು ಒಂದಿಲ್ಲಿದೆ. ಶೂಲೆ ಮತ್ಸ್ಯಾನಿವ ಪಕ್ಷ್ಯನ್ ಅಂತ ಒಂದು ವಾಕ್ಯ ಉಂಟು. ಭಕ್ಷ್ಯನ್ ಇದ್ದಲ್ಲಿ ಪಕಾರ, ಜಲೆ ಇದ್ದಲ್ಲಿ ಶೂಕಾರ. ಜಲೆ ಮತ್ಸ್ಯಾನಿವ ಭಕ್ಷ್ಯನ್ ಇತ್ತು, ನೀರಿನಲ್ಲಿ ಮೀನುಗಳನ್ನು ತಿಂದಾವು. ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು, ಅದು ದೊಡ್ಡ ಮೀನು ಒಂದೇ ಬೇಕಾದರೆ, ಸಣ್ಣ ಮೀನುಗಳನ್ನು ನುಂಗ್ದಾವು ಅಂತ. ಸಣ್ಣದನ್ನು ದೊಡ್ಡದು ನುಂಗುವುದು ಒಂದು ವಿಷಯ, ಸಣ್ಣವುಗಳನ್ನು ಒಂದೇ ದೊಡ್ಡದು ನುಂಗುದು ಇನ್ನೊಂದು ವಿಷಯ. ಅವು ಆ ದೊಡ್ಡದನ್ನು ಅದಕ್ಕಿಂತ ದೊಡ್ಡದು ನುಂಗ್ತದೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ ಗಿಲೋಪ್ಯಸ್ತಿ ಸಾಗರ ಹೇಳಿದ ಹಾಗೆ ಸಮುದ್ರದಲ್ಲಿ ತಿಮಿಯನ್ನು ತಿನ್ನುವಂಥದ್ದು ತಿಮಿಂಗಿಲ. ನಮಗೊತ್ತುಂಟು ತಿಮಿಂಗಿಲ ಅಂದ್ರೆ ಏನು ಅಂತ. ಆ ತಿಮಿಂಗಿಲವನ್ನು ತಿನ್ನುವಂಥದ್ದು ಉಂಟಲ್ಲಿ ತಿಮಿಂಗಿಲ ಗಿಲ. ಮತ್ತೆ ನೋಡಿದ್ರೆ ಅದನ್ನು ತಿನ್ನುವಂಥದ್ದು ತಿಮಿಂಗಿಲ ಗಿಲ ಗಿಲ ಉಂಟು. ಗಿಲ 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 ಅಂದ್ರೆ ತಿನ್ನುವುದು ಅಂತ ಅರ್ಥ. ತಿಂದದ್ದನ್ನು ತಿನ್ನುವಂಥದ್ದು ಉಂಟು. ಎಷ್ಟು ಜೋರು ಉಂಟು ನೋಡಿ. ನಮ್ಮ ರಾಜಕಾರಣಿಗಳಲ್ಲಿ ಇಲ್ವಾ, 100 ಕೋಟಿಯನ್ನು ನುಂಗಿ ಕುಡಿಯುವವ 300 ಕೋಟಿಯವ ಇರ್ತಾನೆ, 300 ಕೋಟಿಯ ನುಂಗುವವ 1200 ಕೋಟಿಯವ ಇರ್ತಾನೆ. ಹಾಗೆ ಅದರಂತೆ ಇಲ್ಲಿ ಈ ಪದ ವ್ಯತ್ಯಾಸ ಮಾಡಿದಾಗ, ಅಂದ್ರೆ ಪಾಠಾಂತರ ಬಂದಾಗ, ಪಾಠಾಂತರ ಮಾತ್ರ ಅಲ್ಲ, ಇಲ್ಲಿ 2 ಸರ್ತಿ ಈ ವಾಕ್ಯಗಳನ್ನು ಉಲ್ಲೇಖ ಮಾಡಿದ್ರೆ ಇದು ವ್ಯತ್ಯಾಸ ಇದೆ ಅಂತ ಅರ್ಥ, ಸೇಮ್ ಇಲ್ಲ ಅಂತ ಅರ್ಥ. ಇದೇನು ಅಂದ್ರೆ ಶೂಲೆ ಮತ್ಸ್ಯ ಅನಿಮ ಪಕ್ಷ್ಯನ್ ಅಂತ. ಅಪಕ್ಷ್ಯನ್ ಅಂದ್ರೆ ಬೇಯಿಸ್ತಾರೆ ಅಂತ, ಶೂಲ ಅಂದ್ರೆ ಕಡ್ಡಿ. ಕಬ್ಬಿಣದ ಸಲಾಕೆಯಲ್ಲಿ ಮೀನನ್ನು ಚುಚ್ಚಿ ಹಿಡಿದು ಬೆಂಕಿಯ ಮೇಲೆ ಬೇಯಿಸಿ ತಿಂದಾವು ಅಂತ ನೋಡಿ. ಇದು ಭಾರಿ ತೀಕ್ಷ್ಣ. ಆಗದೆ ಹೋದವರನ್ನು ಜನ ಮುಳುಗಿಸಿ ಅವನ ಅಡಗಿಸಿ ಕೂತರು ಅವನನ್ನು ಕಡ್ಡಿಯಾಗಿ ಮೇಲೆ ಕೆತ್ತಿ ಬೆಂಕಿಯಾಗಿ ತಿನ್ನುವವರಿದ್ದಾರೆ. ಇನ್ನೆಂತ ಹೇಳೋದು, ಲೋಕದ ಜನರ ಕಥೆ. ಒಬ್ಬನನ್ನು ಹಿಡಿದು ಕಡ್ಡಿ ಹಾಕಿ ಅವನನ್ನು ಕೊಂದು ಬೆಂಕಿ ಹಾಕಿ ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಮನುಷ್ಯರು ಮುಂದುವರೆದಿದ್ದಾರೆ ಅಂದ್ರೆ ಒಬ್ಬ ಜೋರಿನವ ಬೇಕೇ ಬೇಕು ಅಂತಾನೆ ನೋಡಿಕೊಳ್ಳಿಕ್ಕೆ. ಅರಾಜಕಾಹ ಪ್ರಜಾಹ ಪೂರ್ವಂ ವಿನೇಶು ರಿತಿನ ಶ್ರುತಂ. ನಾನು ಹಿಂದೆ ಕೇಳಿಕೊಂಡು ಬಂದಿದ್ದೇನೆ. ಭೀಷ್ಮರು ಹೇಳ್ತಾರೆ, ರಾಜರಿಲ್ಲದ ಊರು ಹಾಳಾಗಿದೆ ಅಂತ. ರಾಜ ಇಲ್ಲದಿದ್ದಾಗ ಪ್ರಜೆಗಳು ಕ್ಷೇಮವಾಗಿ ಇರಲಿಲ್ಲ ಅಂತ. ಪ್ರಜೆಗಳು ಸರ್ವನಾಶ ಆದ ಕತೆ ರಾಜ ನಿಲ್ಲದಿದ್ದಾಗ ಆದರೂ ಬೇಕಾದಷ್ಟು ಉದಾಹರಣೆಗಳಿವೆ ಅಂತಾನೆ. ಹೀಗೆ ಮೀನುಗಳು ಇಲ್ಲ ಆಗುವ ಹಾಗೆ ಕೆರೆಯಲ್ಲಿ ದೊಡ್ಡವುಗಳು ನುಂಗಿ ಹಾಕಿದಂತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಜನರು ಒಂದ್ಸತಿ ಯೋಚನೆ ಮಾಡಿ ಒಟ್ಟಾಗಿ ಹೇಳಿದ್ರಂತೆ, ಎಲ್ಲರೂ, ಎಲ್ಲಾ ವರ್ಣದವರು, ಎಲ್ಲಾ ಜಾತಿಯವರು ಸೇರಿ ಅವರೇ ಒಂದು ಒಟ್ಟಾಗಿ ರಾಜ ನಿಲ್ಲದಿದ್ದಾಗ ಒಂದು ಒಪ್ಪಂದಕ್ಕೆ ಬಂದು, ಒಂದು ವ್ಯವಸ್ಥೆಗೆ, ಅಗ್ರಿಮೆಂಟ್ ಹೇಳ್ತೇವಲ್ಲ ಹಾಗೆ, ಸಮೇತ್ಯತಾಹ ಬಹಳ ಚೆನ್ನಾಗಿ ಕೂತ್ಕೊಂಡ್ರು, ಒಟ್ಟು ಮಾಡಿದ್ರು, ಒಂದು ವಿಷಯ ಮಾಡಿದ್ದ. ಚಕ್ರುಹು ಸಮಯಾನಿತಿನ ಶ್ರುತಂ. ಅವರೊಂದು ಫಾರ್ಮುಲಾ ಮಾಡಿದ್ರಂತೆ, ಬೈಲ ಹೀಗೆಲ್ಲ ಇರಬೇಕು, ಇಂಥದ್ದೆಲ್ಲ ಆಗ್ಬೇಕು, ಇಂಥವನು ಇರಬೇಕು, ಎಂಥವನು ನೋಡುವವನು, ನೋಡಿಕೊಳ್ಳುವವನು, ವಾಕ್ಷೂರ ದಂಡಪರುಷ, ಮತ್ತೆ ಯಶ್ಚ ಸ್ಯಾತ್ ಪರದಾರಿಕ, ಮತ್ತೆ ಯಶ್ಚನ ಸಮಯಂ ಚಿಂದ್ಯಾತ್ ತ್ಯಾಜ್ಯಾನಃ ತಾದೃಶ ಆಯ್ತು. ನಮಗೆ ಒಬ್ಬ ಬೇಕು ನೋಡಿಕೊಳ್ಳುವವ. ಹೇಗಿರ್ಬೇಕು ಅವನಂದ್ರೆ ಬಾಯಲ್ಲಿ ತೆರೆದ ತಕ್ಷಣ ಬೈಯುವಂತಿರಬಾರ್ದು. ಮತ್ತೆ ಬಾಯಲ್ಲೇ ಆಯ್ತು ಅವನದ್ದೆಲ್ಲ ಆಟ ಮಾಡ್ತೇನೆ ಎಂತ ಮಾಡುವುದಿಲ್ಲ. ಆದ್ರಿಂದ ಬಾಯಿ ಶೂರ ನಮಗೆ ಬೇಡ, ಬಾಯಿ ಬಡುಕನು ಬೇಡ, ಬಾಯಲ್ಲಿ ಗಲೀಜು ಮಾತಾಡಿ ನಿಂದಿಸುವವನು ನಮಗೆ ಬೇಡ. ಮತ್ತೆ ದಂಡ ಪರುಷ ಅವನು ಬೇಡ, ಕಂಡ ಬಟ್ಟೆ ಬಡಿಯುವವನು ನಮಗೆ ಬೇಡ, ಕೈಕಾಲು ಸೊಂಟ ಮುರಿಯುವವನು ನಮಗೆ ಬೇಡ. ಶಿಕ್ಷೆ ಬೇಕು ಅಂದಾಗ
ಅದು ಶಿಕ್ಷಣಕ್ಕಾಗಿರಬೇಕು ಹೊರತು ಅದು ಹಿಂಸೆ ಪರಾಕಾಷ್ಠೆಯಾಗಿ ಬರಬಾರದು. ಅಂಥದ್ದು ಆಗಬೇಡ. ಈಗ ಕೈಯೇ ಕಡಿಯುವ, ನಾಲಿಗೆ ಕತ್ತರಿಸುವ, ಈ ನಮೂನೆಯ ಭೀಕರವಾದ ಭಯಾನಕವಾದ ಹಿಂಸೆಯನ್ನು ಇವರು ಒಪ್ಪಲಿಲ್ಲ. ಜೋರು ಹಿಂಸೆ ಕೊಡಬಾರದು, ಬಾಯಲ್ಲೇ ಬಗುಳಿ ನಿಲ್ಲಿಸಬಾರದು. ಮತ್ತೆ ಯಶ್ಚ ಸ್ಯಾತ್ ಪರದಾರಿಕ, ಮಗದೊಬ್ಬನ ಹೆಂಡತಿಯನ್ನು ಎಗರಿಸುವನಂತೂ ಆಗ್ಲೇಬಾರದು. ನೋಡಿ, ಶೀಲ ಕೆಟ್ಟವ ಬೇಡ ನಮಗೆ, ಇದು ಕಷ್ಟ. ಎಂತ ರಾಜಕಾರಣಿ ಇರಬೇಕು ಅಂದ್ರೆ ಹೆಂಗಸರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದವ ನಮ್ಮ ರಾಜಕಾರಣಿ ಆಗಬಾರ್ದು ಅಂತ ಅವರೆಲ್ಲ ಊರಿನವರೆಲ್ಲ ಸೇರಿ ಮಾತಾಡಿದ್ದಂತೆ. ಹೇಗಿರಬೇಕು ನಮ್ಮ ಗುರು ರಾಜ, ಹೇಗಿರಬೇಕು ಅಂದ್ರೆ ಹೀಗಿರಬೇಕು. ಮತ್ತೆ ನಮ್ಮ ಏನೊಂದು ಸಮಯ ಇದೆ, ಒಪ್ಪಂದ ಇದೆ, ಅದನ್ನು ಅವನು ಮುರಿಬಾರದು. ಅದನ್ನು ಒಪ್ಪಿಕೊಂಡು ಮುಂದೋಗಿ ಅವನು ಮತ್ತೆ ತನಗೆ ಬೇಕಾದೆ ಮಾಡೋದಲ್ಲ. ಅಂಥದ್ದವನು ನಮಗೆ ಬೇಕು. ಅಂತ ಯಾರಾದ್ರೂ ಇದ್ರೆ ಪರದಾರಿಕ, ವಾಕ್ಪರುಷ, ದಂಡಪರುಷ, ಇಂಥವ ಯಾರಾದ್ರೂ ಇದ್ರೆ, ಸಮಯ ಭೇದಕ ಇದ್ರೆ ಅವನನ್ನು ನಾವು ಬಿಡಬೇಕು ಅಂತ ಹೇಳಿಕೊಂಡು ಎಲ್ಲ ಕೇಳಿ ಬ್ರಹ್ಮದೇವರಲ್ಲಿಗೆ ಹೋಗಿ ಅವರು ಹೇಳಿಕೊಂಡ್ರು, ನಮಗೆ ದೊರೆ ಇಲ್ಲ, ಅನೀಶ್ವರಾಹ ವಿನಶ್ಯಾಮ, ನಾವು ಹಾಳಾಗ್ತಾ ಇದ್ದೇವೆ, ಭಗವನ್ ಈಶ್ವರಂ ದಿಶಾ, ನಮಗೊಂದು ಒಳ್ಳೆ ರಾಜನನ್ನು ಕೊಡು, ನೋಡಿಕೊಳ್ಳುವವನನ್ನು ಕೊಡು. ಯಾಕೆಂದ್ರೆ ಎಂ ಪೂಜೆಯೇಮ ಸಂಭೂಯ, ನಾವೆಲ್ಲ ಸೇರಿ ಅವನನ್ನು ಗೌರವಿಸ್ತೇವೆ, ಆರಾಧಿಸ್ತೇವೆ. ಯಾಕೆ? ಎಷ್ಟನ ಪ್ರತಿಪಾಲೆಯ, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ. ಆಯ್ತು ಅಂತ ಬ್ರಹ್ಮದೇವರು ಕೊಡ್ತೇನೆ ಅಂತ ಹೇಳಿದ್ರು. ತಾಭ್ಯೋ ಮನುವ್ಯಾಧಿ ದೇಶ, ಮನುವಿಗೆ ಹೇಳಿದ್ರಂತೆ ಚತುರ್ಮುಖ ಬ್ರಹ್ಮ, ನೀನು ಅರಸನಾಗು ಮನುಕುಲಕ್ಕೆ, ಭೂಲೋಕಕ್ಕೆ ಅಂತ. ಮನು ಏನು ಹೇಳಿದ ಗೊತ್ತಾ? ಮನುಶ್ಚ ನಾಭಿನನಂದತಾಹ ಅಂತ. ನಾಭಿನನಂದತಾಹ, ಮನು ಒಪ್ಪಿಗೆ ಕೊಡ್ಲಿಲ್ಲಂತೆ, ಇಷ್ಟಪಡ್ಲಿಲ್ಲಂತೆ, ಅವನಿಗೆ ಖುಷಿಯೇ ಆಗಲಿಲ್ಲಂತೆ. ಬ್ರಹ್ಮದೇವ ನೀನು ಅರಸನಾಗ ಹೇಳಿದ್ರೆ ಇವರ ಅರಸ ನಾನಾಗಬಾರದು ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಆತ ಬಂದ. ಯಾಕೆ ಬಂದ ಹಾಗೆ ಮಾಡಿದ್ದ? ಆಗಲೇ ನಾನು ಹೇಳಿದೆ, ಕೆಲವು ಕ್ಲೂ ಕೊಟ್ಟಿದ್ದೆ ನಿಮಗೆ. ಆದ್ರಿಂದ ಅದರ ವಿಶೇಷ ಏನು, ಯಾಕೆ ಮನು ಒಡೆಯನಾಗುವುದಿಲ್ಲ ಅಂತ ನಮ್ಮ ನೆಲೆಗೆ ಹೇಳಿಕೊಂಡ ಅನ್ನುವುದರ ಚಿಂತನೆ ಮಗದೊಮ್ಮೆ ಕೇಳುವವರೆಗೆ ನಿಮ್ಮ ತಲೆಯನ್ನು ಕಾಡಲಿ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.